Welcome to the fourth part of quadrilaterals lesson. Parallelogram, ಸಮಾನಾಂತರ ಚತುರ್ಭುಜ. ಸಮಾನ ಅಂತರ ಅಂದ್ರೇನು ಕನ್ನಡದಲ್ಲಿ? ಸಮಾನ ಅಂದ್ರೆ ಈಕ್ವಲ್ ಅಲ್ವಾ? ಅಂತರ ಅಂದ್ರೆ ಗ್ಯಾಪ್. ಈಗ ತುಂಬಾ ಗೊತ್ತಿದೆ ಎಲ್ಲರಿಗೆ ಅಂತರ ಅಂದ್ರೆ ಕೋವಿಡ್ ಅಂತರ ಮೇಂಟೈನ್ ಮಾಡಿ ಅಂತ ಹೇಳ್ತಾರಲ್ಲ, ಕಾಪಾಡಿಕೊಳ್ಳಿ, ಸಾಮಾಜಿಕ ಅಂತರ ತುಂಬಾ ಕೇಳ್ತಾ ಇದೆ. ಸೊ ಅಂತರ ಅಂದ್ರೆ ಒಂದೇ ಡಿಸ್ಟೆನ್ಸ್. ಸೊ ಪ್ಯಾರಲೆಲೋಗ್ರಾಮ್ ಮೀನ್ಸ್ ಸಮಾನ ಅಂತರ ಚತುರ್ಭುಜ. ಚತುರ್ ಅಂದ್ರೆ ನಾಲ್ಕು, ಭುಜ ಅಂದ್ರೆ ಹ್ಯಾಂಡ್. ನಾನು ಮೊದ್ಲೇ ಹೇಳಿದ್ದೇನೆ, ಪ್ಯಾರಲೆಲೋಗ್ರಾಮ್ ಅಂದ್ರೆ ಸಮಾನ ಅಂತರ ಚತುರ್ಭುಜ. ಸೊ ನಾಲ್ಕು ಸೈಡ್ ಇದ್ದ ಕೂಡಲೇ ಚತುರ್ಭುಜ ಅಂತ ಆಲ್ರೆಡಿ ಕಲ್ತಿದ್ದೇವೆ. ವಿ ಹ್ಯಾವ್ ಲರ್ನ್ಡ್ ಹೌ ಟು ನೇಮ್ ದ ಎಡ್ಜಸ್ ಅಂಡ್ ಸೈಡ್ಸ್. ಅಕ್ಕಪಕ್ಕ ಇರುವ ಬಾಹುಗಳನ್ನ, ಹಾಗೆ ಅಕ್ಕಪಕ್ಕ ಇರುವ ಕೋನಗಳನ್ನ, ಅಕ್ಕಪಕ್ಕ ಇರುವ ಶೃಂಗಗಳನ್ನ ವಿ ಹ್ಯಾವ್ ಲರ್ನ್ಡ್ ಹೌ ಟು ನೇಮ್ ಇಟ್. ವರ್ಟೆಕ್ಸ್ ಎ ವರ್ಟೆಕ್ಸ್ ಬಿ ಅಕ್ಕಪಕ್ಕ ಇರುತ್ತೆ, ಆಂಗಲ್ ಎ ಆಂಗಲ್ ಬಿ ಅಕ್ಕಪಕ್ಕ ಇರುತ್ತೆ. ಆ ತರ ಆಪೋಸಿಟ್ಸ್ ಅಂದ್ರೆ ವಿರುದ್ಧ ಬದಿಯಲ್ಲಿ ಇರುವ ಸೈಡ್ಸ್, ವಿರುದ್ಧ ಬದಿಯಲ್ಲಿ ಇರುವ ಕೋನಗಳು, ವಿರುದ್ಧ ಬದಿಯಲ್ಲಿ ಇರುವ ಶೃಂಗಗಳು. ಇದನ್ನ ನೇಮ್ ಮಾಡ್ಲಿಕ್ಕೂ ನಾವು ಕಲ್ತಿದ್ದೇವೆ. ಈಗ ಇದು ಒಂದು ಪ್ಯಾರಲೆಲೋಗ್ರಾಮ್, ಒಂದು ಚತುರ್ಭುಜ. ಇದರಲ್ಲಿ ಏನು ಸ್ಪೆಷಲ್ ಇದೆ ಚತುರ್ಭುಜದಲ್ಲಿ? ವಾಟ್ ಸ್ಪೆಷಲ್ ಇನ್ ಎನಿ ಪ್ಯಾರಲೆಲೋಗ್ರಾಮ್? It's a quadrilateral, but what is something special about parallelograms alone? ಅದ್ರಲ್ಲಿ ಮಾತ್ರ ಇರುವಂತದ್ದೇ ನೋಡ್ವ. ಈಗ ಇಫ್ ಯು ಸಿ ದಿಸ್, ಎ ಬಿ ಅನ್ನೋದು ಒಂದು ಲೈನ್ ಉದ್ದಕ್ಕೆ ಎ ಬಿ ಅನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದು ಸೈಡ್ ಇದ್ರು ಸಹ ಹೊರಗೆ ಎಳ್ದಿದ್ದಾರೆ. ಹಾಗೆ ಸಿ ಡಿ ಹೊರಗೋಗಿದೆ, ಸ್ವಲ್ಪ ಎಕ್ಸ್ಟೆಂಡ್ ಹಾಕೊಂಡು ಉಂಟು. ಸೊ ಇದು ಎರಡು ಪ್ಯಾರಲಲ್, ರೈಲ್ವೆ ಟ್ರ್ಯಾಕ್ ತರ ಅಲ್ವಾ, ಎರಡು ಪ್ಯಾರಲ್ ಎಡ್ಜಸ್. ಅದರ ಡಿಸ್ಟೆನ್ಸ್ ಎರಡರ ಮಧ್ಯೆ ಒಂದೇ. ಎ ಬಿ ಮತ್ತೆ ಸಿ ಡಿ ಯ ಮಧ್ಯೆ ಇರುವ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಒಂದೇ, ಸೇಮ್ ಎಲ್ಲ ಕಡೆ. ಅದಕ್ಕದನ್ನು ಪ್ಯಾರಲಲ್ ಅಂತ ಕರಿತೇವೆ. ಸಮಾನಾಂತರವಾಗಿರುತ್ತವೆ ರೇಖೆಗಳು. ಅದು ಹಾಗೆ ಇದು ಅಪೋಸಿಟ್ ಸೈಡ್ಸ್ ವಿಲ್ ಬಿ ಪ್ಯಾರಲಲ್, ಅಂದ್ರೆ ಸಮಾನಾಂತರವಾಗಿರುತ್ತೆ. ಆಪೋಸಿಟ್ ಸೈಡ್ಸ್ ಅಂದ್ರೆ ವಿರುದ್ಧ ಬದಿಯಲ್ಲಿರುವ ಬಾಹುಗಳು ಸಮಾನಾಂತರವಾಗಿವೆ. ಹಾಗೆ ಎ ಡಿ ಮತ್ತೆ ಬಿ ಸಿ ಕೂಡ ಸಮಾನಾಂತರ. when we say AD, one of the side, ಅದರ ಆಪೋಸಿಟ್ ಇರುವುದು ಬಿ ಸಿ, ಅದು ಸಮಾನಾಂತರ. ಅಷ್ಟು ಮಾತ್ರ ಅಲ್ಲ, ಈಕ್ವಲ್ ಕೂಡ. ಎ ಬಿಗೆ ಸಿ ಡಿ ಈಕ್ವಲ್, ಎ ಡಿಗೆ ಬಿ ಸಿ ಈಕ್ವಲ್. ಸೊ ಇದನ್ನ ನಾನು ಕಟ್ ಮಾಡಿ ಚಿತ್ರದಲ್ಲಿ ಸಣ್ಣಕ್ಕೆ ಕಟ್ ಮಾಡಿದ್ದೇನೆ. ಒಂದು ಲೈನ್ ನ ಮೇಲೆ, ಆ ಸೈಡ್ ನ ಮೇಲೆ ಎರಡು ಕಟ್ ಬರ್ದಿದ್ದೇನೆ, ಈಕ್ವಲ್ ತರ, ಉಲ್ಟಾ ಈಕ್ವಲ್. ಸೊ ನೀವು ನೋಡಿದ್ರೆ ಎ ಬಿಗೆ ಸಿ ಡಿ ಎರಡಕ್ಕೂ ಸಹ ಒಂದೊಂದು ಡಬಲ್ ಕಟ್ ಮಾಡಿದ್ದೇನೆ, ಅದು ಈಕ್ವಲ್ ಅಂತ ಅರ್ಥ. ಹಾಗೆ ಸಿಂಗಲ್ ಆರೋ ಒಂದು ಬಾಣದ ಚಿಹ್ನೆ ಹಾಕಿದ್ದೇನೆ ಎ ಬಿ ಮತ್ತೆ ಸಿ ಡಿ ಯ ಮೇಲೆ, ಅಂದ್ರೆ ಅವುಗಳು ಎರಡು ಈಕ್ವಲ್ ಅಂತ ಅರ್ಥ. ಹಾಗೆ ಬಿ ಸಿ ಯ ಮೇಲೆ ಎರಡು ಆರೋ, ಎ ಡಿ ಯ ಮೇಲೆ ಎರಡು ಆರೋ ಮಾರ್ಕ್ ಮಾಡಿದ್ದೇನೆ ಅಲ್ವಾ. ಬಿ ಸಿ ಯ ಮೇಲೆ ಎರಡು ಆರೋ, ಎ ಡಿ ಯ ಮೇಲೂ ಎರಡು ಆರೋ, ಅಂದ್ರೆ ಅದೆರಡು ಆಪೋಸಿಟ್ ಸೈಡ್ಸ್ ಒಂದಕ್ಕೊಂದು ಪ್ಯಾರಲಲ್, ಸಮಾನಾಂತರ ಅಂತ ಅರ್ಥ. ಯಾವ್ದಕ್ಕೂ ಜೊತೆ ಮಾಡ್ಲಿಕ್ಕಿಲ್ಲ. ಹಾಗೆ ಡಬಲ್ ಕಟ್ ಮಾಡಿದ್ದನ್ನ, ಸಿಂಗಲ್ ಕಟ್ ಮಾಡಿದ್ದನ್ನ, ಸಿಂಗಲ್ ಆರೋ ಮಾಡಿದ್ರೆ ಸಮಾನಾಂತರ ಅಂತ ಲೆಕ್ಕ, ಅದು ಪ್ಯಾರಲಲ್ ಅಂತ ಲೆಕ್ಕ. ಹಾಗೆ ಡಬಲ್ ಆರೋ ಅಂದ್ರೆ ಅದು ಎರಡು ಪ್ಯಾರಲಲ್ ಅಂತ. ಯಾವ್ದಾವ್ದನ್ನ ಮ್ಯಾಚ್ ಮಾಡಬಾರ್ದು, ಗೊತ್ತಾಗ್ಲಿ ಯಾವ್ದಕ್ಕೆ ಯಾವ್ದಂತ. ಹಾಗೆ ಒಂದೇ ತರ ಮಾರ್ಕ್ ಮಾಡು. ಇಷ್ಟಲ್ಲದೆ ಆಂಗಲ್ ಎ ಮತ್ತೆ ಆಂಗಲ್ ಸಿ, ಆಪೋಸಿಟ್ ಆಂಗಲ್ಸ್, ವಿರುದ್ಧ ಬದಿಯಲ್ಲಿರುವ ಕೋನಗಳು, ದೇ ಆರ್ ಈಕ್ವಲ್. ಒಂದೇ ತರ ಹಾಗೆ ಮಾರ್ಕ್ ಮಾಡಿದ್ದಾರೆ, ಎರಡು ಲೂಪ್ ಅಂದ್ರೆ ಅದು ಈಕ್ವಲ್ ಅಂತ ಲೆಕ್ಕ. ಹಾಗೆ ಬಿ ಮತ್ತೆ ಡಿ ಒಂದು ಲೂಪ್ ಹಿಡ್ಕೊಂಡು ಮಾರ್ಕ್ ಮಾಡಿದ್ದಾರೆ ಅಂದ್ರೆ ಅದು ಈಕ್ವಲ್ ಅಂತ ಲೆಕ್ಕ. ಅದು ಎರಡು ಈಕ್ವಲ್, ಬಿ ಮತ್ತೆ ಡಿ ಈಕ್ವಲ್. ಡಿಗೆ ಎ ಈಕ್ವಲ್ ಅಲ್ಲ. ಯಾವುದೇ ಪ್ಯಾರಲೆಲೋಗ್ರಾಮ್ ಅಲ್ಲಿ ಡಿಗೆ ಎ ಈಕ್ವಲ್ ಇರ್ಬೇಕಂತಿಲ್ಲ, ಬಟ್ ಡಿಗೆ ಬಿ ಈಕ್ವಲ್ ಆಂಗಲ್ ಎಗೆ ಆಂಗಲ್ ಸಿ ಈಕ್ವಲ್, ಆ ತರನೇ ಹಾಗೆ ಮಾರ್ಕ್ ಮಾಡಿದ್ದೇನೆ ನಾನು. ಇದಿಷ್ಟು ಇದರ ಫೀಚರ್ಸ್, ಅದನ್ನೆಲ್ಲ ಲಿಸ್ಟ್ ಮಾಡಿದ್ದೇನೆ. ಫಸ್ಟ್ ಒನ್ ನೋಡಿ, ಆಪೋಸಿಟ್ ಸೈಡ್ಸ್ ಈಕ್ವಲ್. ಈಗ ಹೇಳಿದೆ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ, ಹಾಗೆ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ. ಆಪೋಸಿಟ್ ಸೈಡ್ಸ್ ಪ್ಯಾರಲಲ್ ಅಂದ್ರೆ ಆಪೋಸಿಟ್ ಸೈಡ್ಸ್, ಈಗ ಹೇಳಿದೆ ಆರೋ ಮಾರ್ಕ್ ಹಾಕಿದ್ರೆ ಅದು ಪ್ಯಾರಲಲ್ ಲೆಕ್ಕ, ಒಂದಕ್ಕೊಂದು ಪ್ಯಾರಲಲ್. ಆಪೋಸಿಟ್ ಆಂಗಲ್ಸ್ ಈಕ್ವಲ್,
ಡಯಾಗನಲ್ಸ್ ಬೈಸೆಕ್ಟ್ ಈಚ್ ಅದರ್, ಗ್ರೀನ್ ಅಲ್ಲಿ ಬರ್ದಿದ್ದೇನೆ. ಏನದ್ರ ಅರ್ಥ? ಯಾವುದು ಡಯಾಗನಲ್? ಎ ಸಿ ಗೆ ಬಿ ಡಿ ಎರಡು ಡಯಾಗನಲ್ ಅಲ್ಲ, ಎ ಸಿ ಮತ್ತೆ ಬಿ ಡಿ ಇವುಗಳು ಎರಡು ಕ್ರಿಸ್ ಕ್ರಾಸ್ ಆಗುದು, ಕಟ್ ಆಗುದು ಎರಡರ ಮಧ್ಯದಲ್ಲಿ. ಅಂದ್ರೆ ಎ ಸಿ ಯ ಮಧ್ಯದಲ್ಲಿ ಬಿ ಡಿ ಪಾಸ್ ಆಗ್ತದೆ, ಹಾಗೆ ಬಿ ಡಿ ಯ ಮಧ್ಯದಲ್ಲಿ ಎ ಸಿ ಪಾಸ್ ಆಗ್ತದೆ. ಆದ್ರೆ ನೋಡಿ, ಎ ಸಿ ಗೆ ಬಿ ಡಿ ಈಕ್ವಲ್ ಅಲ್ಲ, ಎ ಸಿ ಉದ್ದ ಇದೆ, ಇಟ್ಸ್ ಲಾಂಗರ್. ಎ ಸಿ ಇಸ್ ಲಾಂಗರ್ ಸೈಡ್, ಲಾಂಗರ್ ಡಯಾಗನಲ್, ನಾಟ್ ಸೈಡ್. ಹಾಗೆ ಬಿ ಡಿ ಸ್ವಲ್ಪ ಶಾರ್ಟರ್ ಡಯಾಗನಲ್. ಎರಡು ಸಹ ಅದರ ಮಧ್ಯ ಮಧ್ಯ ಒಂದರ ಮಧ್ಯ ಒಂದು ಪಾಸ್ ಆಗ್ತದೆ, ನೆನ್ಪಿಟ್ಕೊಳ್ಳಿ. ಓಕೆ. ಸೊ ಒಂದ್ ವೇಳೆ ನಾನು ಓ ಅಂತ ನೇಮ್ ಕೊಟ್ರೆ ಮಧ್ಯಕ್ಕೆ, ಅದು ಎರಡು ಕ್ರಾಸ್ ಆಗುವ ಜಾಗಕ್ಕೆ ಓ ಅಂತ ಹೆಸರು ಕೊಟ್ರೆ, ಡಯಾಗನಲ್ಸ್ ಕಟ್ ಆಗುವ ಜಾಗಕ್ಕೆ ಬಿ ಓ ಮತ್ತೆ ಡಿ ಓ ಸೇಮ್ ಇರುತ್ತೆ. ಅದರ ಅರ್ಥ ಹಾಗೆ, ಮಿಡ್ ಪಾಯಿಂಟ್ ಅಲ್ಲಿ ಕಟ್ ಆಗ್ತಾ ಇದೆ ಅಂದ್ರೆ ಡಿ ಓ ಇಸ್ ಸೇಮ್ ಆಸ್ ಬಿ ಓ, ಎ ಓ ಇಸ್ ಸೇಮ್ ಆಸ್ ಸಿ ಓ, ಈಕ್ವಲ್ ಲೆಂತ್ ಅಲ್ಲಿ. ಈಗ ಈ ಪ್ಯಾರಲೋಗ್ರಾಮ್ ನ ಒಂದು ಡಯಾಗನಲ್ ಅನ್ನ ಡ್ರಾ ಮಾಡಿದೆ ಅಂತ ಇಟ್ಕೊಳ್ಳಿ. ಬಿ ಡಿ ಅನ್ನ ಡ್ರಾ ಮಾಡಿದ್ರೆ, ಇನ್ನೊಂದು ಡಯಾಗನಲ್ ಡ್ರಾ ಮಾಡ್ಲಿಲ್ಲ ಅಂದ್ರೆ ಏನದು ಟ್ರಯಾಂಗಲ್, ಎರಡು ಟ್ರಯಾಂಗಲ್ ಆ ಕಡೆ ಒಂದು ಈ ಕಡೆ ಒಂದು ಸಿಗ್ತದೆ ನೋಡಿ. ಸಿ ಬಿ ಡಿ, ಒಂದು ಟ್ರಯಾಂಗಲ್ ಸಿ ಬಿ ಡಿ ಸಿಗ್ತದೆ, ಇನ್ನೊಂದು ಟ್ರಯಾಂಗಲ್ ಎ ಬಿ ಡಿ ಸಿಗ್ತದೆ. ಅದು ಎರಡು ಸರ್ವಸಮ ಆಗಿರುತ್ತೆ. ದೇ ಬೋತ್ ಆರ್ ಕಾಂಗ್ರುವೆಂಟ್ ಟು ಈಚ್ ಅದರ್. ಯು ಅಂಡರ್ಸ್ಟುಡ್? ಒಂದ್ ವೇಳೆ ಕಟ್ ಮಾಡಿದ್ರೆ ನೀವು ಹಾಗೆ ಒಂದು ಡಯಾಗನಲ್ ಗೆ ಫೋಲ್ಡ್ ಮಾಡಿ ಒಂದನ್ನ ಕಟ್ ಮಾಡಿ ತಿರುಗಿಸಿ ಅಥವಾ ಕೌಚಿ ಹಾಕಿ ಅದ್ರ ಮೇಲೆ ಇಡಿ, ಅದು ಎಕ್ಸಾಕ್ಟ್ಲಿ ಸೈಜ್ ಅಂಡ್ ಶೇಪ್ ಮ್ಯಾಚ್ ಆಗ್ತದೆ. ಹಾಗೇನೆ ಆ ಡಯಾಗನಲ್ ಬಿ ಡಿ ಯ ಬದಲಿಗೆ ಎ ಸಿ ಅಲ್ಲಿ ಕಟ್ ಮಾಡಿದ್ರೆ ಸಹ ಟ್ರಯಾಂಗಲ್ ಎ ಸಿ ಡಿ ಮತ್ತೆ ಟ್ರಯಾಂಗಲ್ ಎ ಸಿ ಬಿ ಎರಡೂ ಟ್ರಯಾಂಗಲ್ ಸರ್ವಸಮ, ಎರಡು ಮ್ಯಾಚ್ ಆಗ್ತದೆ. ಯಾವ ಕಾಂಗ್ರುವೆನ್ಸ್ ಕಂಡೀಷನ್? ತುಂಬಾ ಕಾಂಗ್ರುವೆನ್ಸ್ ಕಂಡೀಷನ್ ಮ್ಯಾಚ್ ಆಗ್ತದೆ ಅದರಲ್ಲಿ, ಎಸ್ ಎಸ್ ಎಸ್, ಎ ಎಸ್ ಎ ಎಲ್ಲ. ನೋಡಿ ಅದು ಯಾವ ತರ ಮ್ಯಾಚ್ ಆಗ್ತದೆ ಅಂತ. ಯಾಕಂದ್ರೆ ನೀವು ಸಹ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಎಲ್ಲ ಕಲ್ತಿದ್ದೀರಲ್ಲ, ಪ್ಯಾರಲಲ್ ಲೈನ್, ಟ್ರಾನ್ಸ್ವರ್ಸಲ್. ಟ್ರಾನ್ಸ್ವರ್ಸಲ್ ಅಂದ್ರೆ ಪ್ರಚ್ಛೇದಕ ರೇಖೆ ಕಟ್ ಮಾಡಿದಾಗ, ಎರಡು ಸಮಾನಾಂತರ ರೇಖೆಗಳನ್ನ ಪ್ರಚ್ಛೇದಕ ರೇಖೆ ಕಟ್ ಮಾಡಿದಾಗ ಒಳಗೆ ಉಂಟಾಗುವ ಕೋನಗಳನ್ನೆಲ್ಲ ನಾವು ಕಲ್ತಿದ್ದೇವೆ, ಯಾವ ಕೋನಕ್ಕೆ ಯಾವ ಕೋನ ಸಮ ಅಂತ. ಸೊ ಅದರಿಂದಾಗಿ ನಮಗೆ ಸುಮಾರು ಕಾಂಗ್ರುವೆನ್ಸ್ ಕಂಡೀಷನ್ ಹಿಡ್ಕೊಂಡು ಈ ಎರಡು ಟ್ರಯಾಂಗಲ್ಸ್ ನ ಕಾಂಗ್ರುವೆನ್ಸ್ ಅನ್ನ ಪ್ರೂವ್ ಮಾಡಬಹುದು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಈಗ ಪ್ಯಾರಲೋಗ್ರಾಮಿನ ಫೀಚರ್ಸ್ ಇಂಪಾರ್ಟೆಂಟ್, ಗುಣಲಕ್ಷಣಗಳು. ಇಷ್ಟು ಹೇಳಿದ್ದು, ವಿರುದ್ಧ ಬಾಹುಗಳು ಸಮ ಮತ್ತೆ ಸಮಾನಾಂತರ, ವಿರುದ್ಧ ಕೋನಗಳು ಸಮ. ಹಾಗೆ ಎಡ್ಜಸೆಂಟ್ ಆಂಗಲ್ಸ್ ಸಪ್ಲಿಮೆಂಟರಿ ಅಂತ ಇನ್ನೊಂದುಂಟು. ಏನರ್ಥ ಅದರದ್ದು? ಎಡ್ಜಸೆಂಟ್ ಆಂಗಲ್ ಅಂದ್ರೆ ಅಕ್ಕಪಕ್ಕದ ಆಂಗಲ್ಸ್, ಕೋನಗಳು. ಆಂಗಲ್ ಎ ಮತ್ತೆ ಆಂಗಲ್ ಬಿ ಒಟ್ಟಿಗೆ 180 ಡಿಗ್ರಿ, ಹಾಗೆ ಆಂಗಲ್ ಬಿ ಮತ್ತೆ ಆಂಗಲ್ ಸಿ ಒಟ್ಟಿಗೆ 180 ಡಿಗ್ರಿ. ಸಪ್ಲಿಮೆಂಟರಿ ಮೀನ್ಸ್ ದೇ ಆಡ್ ಅಪ್ ಟು ಸಪ್ಲಿಮೆಂಟ್ ಈಚ್ ಅದರ್, ದೇ ಆಡ್ ಅಪ್ ಟು 180 ಡಿಗ್ರಿ ಅಂತ ಅರ್ಥ. ಸ್ಟ್ರೇಟ್ ಆಂಗಲ್ ಬರುತ್ತೆ ಎರಡನ್ನು ಒಟ್ಟು ಕಟ್ ಮಾಡಿ ಜಾಯಿನ್ ಮಾಡಿ, ಅದ್ ನಾವು ಕಟ್ ಮಾಡಿ ಸಹ ನೋಡ್ಬೋದು. ಆದ್ರೆ ಇದು ನೆನ್ಪಿಟ್ಕೊಳ್ಳೇಬೇಕು. ಅಂತದ್ 4 ಪೇರ್ ಉಂಟು, ಎ ಮತ್ತೆ ಬಿ, ಬಿ ಮತ್ತೆ ಸಿ, ಸಿ ಮತ್ತೆ ಡಿ, ಡಿ ಮತ್ತೆ ಎ. ಪ್ರತಿ ಎರಡನ್ನು ಆಡ್ ಮಾಡಿದಾಗ 180 ಡಿಗ್ರಿ ಬರ್ತದೆ, ನೆನ್ಪಿಟ್ಕೊಳ್ಳಿ. ಇದು ನೇಮ್ ಮಾಡುದು ಹೇಗೆ ಅಂತ. ಒಂದು ಪ್ಯಾರಲೋಗ್ರಾಮ್ ಎ ಬಿ ಸಿ ಡಿ ಆಗಿದ್ರೆ ಆ ಎ ಬಿ ಗೆ ಡಿ ಸಿ ಆಪೋಸಿಟ್ ಸೈಡ್, ಹಾಗೆ ಎ ಡಿ ಗೆ ಬಿ ಸಿ ಆಪೋಸಿಟ್ ಸೈಡ್, ಎ ಮತ್ತೆ ಸಿ ಆಪೋಸಿಟ್ ಆಂಗಲ್ಸ್, ಬಿ ಮತ್ತೆ ಡಿ ಆಪೋಸಿಟ್ ಆಂಗಲ್ಸ್, ಹಾಗೆ ಎ ಬಿ ಮತ್ತೆ ಬಿ ಸಿ ಅಡ್ಜಸೆಂಟ್ ಸೈಡ್ಸ್. ಎ ಬಿ ಬಿ ಸಿ ನಾನು ಮೊದಲು ಹೇಳಿದ್ದೇನೆ, ಅವನು ಒಬ್ನು ಮಧ್ಯದಲ್ಲಿ ನಿಂತಿದ್ದಾನೆ, ಅವನ ಕೈ ಸ್ಟ್ರೆಚ್ ಮಾಡಿದ್ರೆ ಎ ಬಿ ಬಿ ಸಿ ಅಂತ. ಬಿ ಅನ್ನೋದು ಕಾಮನ್ ವರ್ಟೆಕ್ಸ್, ಇದೆಲ್ಲ ಕಲ್ತಿದ್ದೇವೆ ನಾವು. ಸೊ ಇದನ್ನು ಪುನಃ ಹೇಳಿದೆ ಇದರಲ್ಲಿ, ಒಂದು ಸಲ ನೋಡಿ ಈ ಸ್ಲೈಡ್ ಅಲ್ಲಿ ಏನಿದೆ ಅಂತ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಸಹ ಇದನ್ನೇ ಕೊಟ್ಟಿದ್ದಾರೆ, ಇದನ್ನ ನೋಡಿದ್ರೆ ನಿಮಗೆ ಕ್ಲಿಯರ್ ಗೊತ್ತಾಗ್ತದೆ ನೇಮ್ ಮಾಡುವಾಗ. ಎಡ್ಜಸೆಂಟ್ ಸೈಡ್ಸ್ ಯಾವುದು, ಅಪೋಸಿಟ್ ಸೈಡ್ಸ್ ಯಾವುದು, ಎಡ್ಜಸೆಂಟ್ ವರ್ಟಿಸಸ್ ಯಾವುದು, ಅದು. ಅದರಿಂದ ನಿಮಗಂದ್ರೆ ನಾನು ಹೇಳುವ ಇನ್ನು ಪ್ರಾಪರ್ಟೀಸ್ ಎಲ್ಲ ಇನ್ನು ಜಾಸ್ತಿ ಅರ್ಥ ಆಗ್ತದೆ. ಈಗ ನೇಮ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಲ್ಲ ಒಂದು ಪ್ಯಾರಲೋಗ್ರಾಮಿನ ಗುಣಲಕ್ಷಣಗಳನ್ನ. ಸೊ ಇದು ನಿಮಗೆ ಗೊತ್ತಿರಬೇಕು ಅಂತ ತಿಳ್ಕೊಂಡಿದ್ದೇನೆ. ಆಲ್ರೆಡಿ 3 ಕ್ಲಾಸ್ ಆಯ್ತು, ಇದೀಗ 4ನೇ ಕ್ಲಾಸು. ಪುನಃ ಪುನಃ ನೋಡ್ಬೋದು. ಮತ್ತೆ ನಾವು ಕ್ಲಾಸ್ ಅಲ್ಲಿ ಪಾಠ ಮಾಡಿದ್ರೆ ಒಂದ್ಸಲ ಮಾಡಿ ಹೋಗ್ತೇವಲ್ಲ, ಇಲ್ಲಿ ಹಾಗಲ್ಲ, ಪುನಃ ವಿಡಿಯೋ ನೋಡ್ಬೋದು. ಇಂಟ್ರೆಸ್ಟ್ ಇದ್ರೆ, ಕಲೀಲಿಕ್ಕೆ ಇಂಟ್ರೆಸ್ಟ್ ಇರ್ಬೇಕಲ್ಲ ಫಸ್ಟ್ ಆಫ್ ಆಲ್. ನಾವೆಲ್ಲರೂ ಕಲಿತಾ ಇದ್ದೇವೆ, ನಾನು ಕಲಿತಾ ಇದ್ದೇನೆ, ನೀವು ಸಹ ಕಲಿತಾ ಇದ್ದೀರಿ. ಸೊ ವಿ ನೀಡ್ ಟು ಲರ್ನ್ how to name the elements, then only we can understand the features, right? Okay.
Now, ಏನಿದು? What is this now? What do you see here? It's a parallelogram. Parallelogram ಅನ್ನೋದು ಅದೇ ತರ ಇರ್ಬೇಕಂತೇನಿಲ್ಲ. I have drawn it this way. ಇದು parallelogram. ಉದ್ದ ಇರ್ಬೋದು, ಯಾವ ತರ ಸಹ ಇರ್ಬೋದು. So you can see here AB opposite to CD, they are equal and parallel. ಗೊತ್ತಾಗ್ತದಲ್ಲ, ಮೇಲೆ ಒಂದು ಲೈನ್ ಕೆಳಗೆ ಒಂದು ಲೈನ್, ಅದು ಪ್ಯಾರಲಲ್. ಎಳ್ದ್ರೆ ಮುಂದೆ ಎಷ್ಟು ಎಳ್ದ್ರು ಸಹ ಅದು ಮೀಟ್ ಆಗುದಿಲ್ಲ. ಹಾಗೆ AD ಮತ್ತೆ BC ಸಹ ಪ್ಯಾರಲಲ್. ಎಳ್ಕೊಳ್ತಾ ಹೋದ್ರೆ ತುಂಬಾ ಅದ ಮೇಲೆ ಹೋಗ್ತದೆ. ಅದೇ ತರ ರೈಲ್ವೆ ಟ್ರ್ಯಾಕ್ ತರ ಡಿಸ್ಟೆನ್ಸ್ ಒಂದೇ ತರ ಇದೆ. ಯಾಕಂದ್ರೆ AD ಮತ್ತೆ CB ನೋಡುವಾಗ್ಲೇ ಗೊತ್ತಾಗ್ತದೆ ಎರಡರ ಉದ್ದ ಒಂದೇ ತರ ಇದೆ. ಅದೇ ತರ ಅವುಗಳ ಎರಡರ ದೂರ ಸಹ ಅದರ ಮಧ್ಯದಲ್ಲಿ ಒಂದೇ ತರ ಇದೆ. ಈಗ ನೋಡಿ ಫೀಚರ್ಸ್ ನಾನು ಮಾರ್ಕ್ ಮಾಡಿದ್ದೇನೆ. ಯು ಕ್ಯಾನ್ ಸಿ ದ ಆಂಗಲ್ಸ್ marked which are opposite. Angle A is marked, angle C is marked. They are opposite angles. Double loops are used to mark. That means they are equal. Angle A is equal to angle C. Another angle I didn't mark. Angle D and angle B are also equal. I didn't mark that. Okay. So you will realize that that is also equal. See here. Now I have shown the angle. These are the two angles. D and B. They are equal. Now what does that double cut and double cut mean? What are they called? AC is diagonal, right? So what about this? If at all, if I mark that midpoint of AC as O, O anta hesaru kotte anta itkolli. Midpoint of diagonal. AO is same as CO. DO is same as BO. ನಾ ಹೆಸರು ಕೊಡ್ಲಿಲ್ಲ, ನೀವು ಎಣಿಸ್ಕೊಳ್ಳಿ ಅಲ್ಲಿ ಮಧ್ಯದಲ್ಲಿ ಓ ಅಂತ ಉಂಟಂತ. ಸೊ BO DO ಸೇಮ್, AO CO ಸೇಮ್. ದಟ್ ಈಸ್ ವೈ ಒಂದು ಕಟ್ ಮಾರ್ಕ್ ಮಾಡಿದ್ದೇನೆ. ದಟ್ ಈಸ್ ಪಿಕ್ಟೋರಿಯಲಿ ರೈಟಿಂಗ್ ಹಾಗೆ ಇರುತ್ತೆ. ಚಿತ್ರದ ಮೂಲಕ ತೋರಿಸುದಾದ್ರೆ ಹಾಗೆ ತೋರಿಸುದು, ಬರೆಯುವುದಿಲ್ಲ ಎಕ್ಸ್ಟ್ರಾ. ಈಕ್ವಲ್ ಅಂತೆಲ್ಲ ವರ್ಡ್ ಅಲ್ಲಿ ಬರೆಯದಿದ್ರು ಸಹ ಅದು ಈಕ್ವಲ್ ಹಾಗೆ ಕಟ್ ತೋರಿಸ್ತಾರೆ. ಒಂದು ಕಟ್ ಅಂದ್ರೆ ಅವು ಎರಡು ಈಕ್ವಲ್. ಎರಡು ಕಟ್ ಅಂದ್ರೆ ಇವುಗಳು ಎರಡು ಈಕ್ವಲ್. ಸೊ ಆಪೋಸಿಟ್ ಸೈಡ್ಸ್ ಈಕ್ವಲ್, ಆಪೋಸಿಟ್ ಸೈಡ್ಸ್ ಪ್ಯಾರಲಲ್ ಎಕ್ಸ್ಪ್ಲೇನ್ ಮಾಡಿದೆ ನಾನು. ಆಪೋಸಿಟ್ ಆಂಗಲ್ಸ್ ಈಕ್ವಲ್ ತೋರಿಸಿದೆ. ಈಗ ಆಂಗಲ್ ಜಂಪ್ ಆಗಿ ಬಂತು ಡಿ ಮತ್ತೆ ಬಿ ಇಂದ, ಎರಡು ಗುಟ್ ಈಕ್ವಲ್. ಹಾಗೆ ಎ ಮತ್ತೆ ಸಿ ಈಕ್ವಲ್. ಡಯಾಗನಲ್ಸ್ ಬೈಸೆಕ್ಟ್ ಮೀನಿಂಗ್ ಹೇಳಿದೆ. ಬೈಸೆಕ್ಟ್ ಅಂದ್ರೆ ಒಂದರ ಮಧ್ಯದ ಒಂದು ಡಯಾಗನಲ್ ನ ಮಧ್ಯದಲ್ಲಿ ಇನ್ನೊಂದು ಡಯಾಗನಲ್ ಸಹ ಪಾಸ್ ಆಗಿ ಹೋಗ್ತದೆ. ಎರಡರದ್ದು ಮಧ್ಯಬಿಂದುಗಳು ಅಲ್ಲಿ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಆಗಿರುತ್ತೆ. ಎರಡು ಡಯಾಗನಲ್ಗೂ ಸಹ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಅದರ ಮಧ್ಯಬಿಂದು. ಎಡ್ಜಸೆಂಟ್ ಆಂಗಲ್ಸ್ ಸಪ್ಲಿಮೆಂಟರಿ ಅಂದ್ರೆ ಏನರ್ಥ? ಎಡ್ಜಸೆಂಟ್ ಆಂಗಲ್ಸ್ ಅಂದ್ರೆ ಯಾವುದು? ಯಾವುದೇ ಕ್ವಾಡ್ರಿಲ್ಯಾಟರಲ್ ಅಲ್ಲಿ ಆಂಗಲ್ ಎ ಗೆ ಆಂಗಲ್ ಬಿ ಎಡ್ಜಸೆಂಟ್, ಅಕ್ಕಪಕ್ಕದ್ದು ಕೋನ. ಅವುಗಳು ಸಪ್ಲಿಮೆಂಟರಿ ಅಂದ್ರೆ ಪೂರಕಗಳು, ಸಂಪೂರಕ ಕೋನಗಳು. ಪೂರಕ ಅಲ್ಲ, ಸಂಪೂರಕ ಕೋನ. ಸೊ ಅದು 180 ಡಿಗ್ರಿ ಆಗುತ್ತೆ. ಒಂದಕ್ಕೊಂದು ಆಡ್ ಮಾಡುವಾಗ 180 ಡಿಗ್ರಿ ಬರುತ್ತೆ. ಸೊ ಎ ಮತ್ತೆ ಬಿ 180 ಡಿಗ್ರಿ, ಬಿ ಮತ್ತೆ ಸಿ ಒಟ್ಟಿಗೆ 180 ಡಿಗ್ರಿ, ಸಿ ಮತ್ತೆ ಡಿ ಒಟ್ಟಿಗೆ 180 ಡಿಗ್ರಿ, ಡಿ ಮತ್ತೆ ಎ ಕೂಡ 180 ಡಿಗ್ರಿ. ಇನ್ನು ಈಚ್ ಡಯಾಗನಲ್ ಡಿವೈಡ್ಸ್ ದ ಪ್ಯಾರಲೋಗ್ರಾಮ್ ಇಂಟು ಟೂ ಕಾಂಗ್ರುವೆಂಟ್ ಟ್ರಯಾಂಗಲ್ಸ್. ಮಕ್ಕಳೇ ಇದನ್ನು ನೀವು ಪೇಪರ್ ಅಲ್ಲಿ ಕಟ್ ಮಾಡಿ ನೋಡಿ ಎಲ್ಲ. ನಾನು ಮತ್ತೆ ಹೇಳ್ತೇನೆ ಯಾವ ತರ ಸೆಟ್ ಸ್ಕ್ವೇರ್ ಯೂಸ್ ಮಾಡಿ ಸಹ ಪ್ಯಾರಲೋಗ್ರಾಮ್ ಎಳಿಬಹುದು ಅಂತ. ಅದನ್ನ ನೀವು ಯೂಸ್ ಮಾಡಿ ಏನಾದ್ರೂ ಪ್ಯಾರಲೋಗ್ರಾಮ್ ಡ್ರಾ ಮಾಡಿದ್ರೆ ಮಾತ್ರ ನಿಮಗೆ ಈ ಒಂದು ಡಯಾಗನಲ್ ಡ್ರಾ ಮಾಡಿ ಅದನ್ನ ಕಟ್ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ತಿರುಗಿಸಿ, ಟರ್ನ್ ಮಾಡಿ, ಮಗ್ಚಿ, ಯಾವ ತರ ಆದ್ರೂ ಮ್ಯಾಚ್ ಮಾಡಿದ್ರೆ ಒಂದ್ರ ಮೇಲೆ ಇನ್ನೊಂದು ಕೂತ್ಕೊಳ್ತದೆ ಕರೆಕ್ಟ್ ಆಗಿ. ABD ಯ ಮೇಲೆ CDB ಕೂತ್ಕೊಳ್ಳುತ್ತೆ. ಹಾಗೆ ABC ಎಂಬ ಟ್ರಯಾಂಗಲ್ ನ ಮೇಲೆ ADC ಎಂಬ ಟ್ರಯಾಂಗಲ್ ಕೂತ್ಕೊಳ್ಳುತ್ತೆ. ದೊಡ್ಡದು ಎರಡು ಪ್ಯಾರಲೋಗ್ರಾಮ್ ಕಟ್ಔಟ್ಸ್ ಬೇಕು ನಿಮಗೆ, ಒಂದೇ ತರದ್ದು. ಒಂದ್ರದ್ದು ಒಂದು ಡುಪ್ಲಿಕೇಟ್ ಜೆರಾಕ್ಸ್ ಕಾಪಿ ತರ. ಒಂದ್ರಲ್ಲಿ ಒಂದು ಡಯಾಗನಲ್ ಎಳೀರಿ, ಇನ್ನೊಂದ್ರಲ್ಲಿ ಇನ್ನೊಂದು ಡಯಾಗನಲ್ ಎಳೀರಿ. ಒಂದ್ರಲ್ಲಿ BD ಎಳೀರಿ, ಒಂದ್ರಲ್ಲಿ AC ಎಳೀರಿ. ಎರಡನ್ನು ಆ ಡಯಾಗನಲ್ ಪ್ರಕಾರ ಕಟ್ ಮಾಡಿದ್ರೆ ನಿಮಗೆ ಎರಡು ಸೆಟ್ ಆಫ್ ಕಾಂಗ್ರುವೆಂಟ್ ಟ್ರಯಾಂಗಲ್ ಸಿಗ್ತದೆ. ಎರಡು ಪೇರ್, ಒಂದು ಪೇರ್ ಇನ್ನೊಂದು ಪೇರ್. ಒಂದು ದೊಡ್ಡದು ಟ್ರಯಾಂಗಲ್ ಇರ್ತದೆ ಉದ್ದ, ಓಕೆ, ಏನೋ ಒಂದು ಸಪೂರ ಉದ್ದ ಸಿಗ್ತದೆ. ಇನ್ನೊಂದು ಸ್ವಲ್ಪ ಒಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್ ಎರಡು ಸಿಗ್ತದೆ, BDC ಮತ್ತೆ BAD. ಸೊ ಮಾಡಿ ನೋಡಿ ಇದನ್ನ. ನಾನು ಲಿಸ್ಟ್ ಮಾಡಿದ್ದೇನೆ ಇಲ್ಲಿ ಸಪ್ಲಿಮೆಂಟರಿ ಪೇರ್ ಆಫ್ ಆಂಗಲ್ಸ್, ಆಂಗಲ್ ಎ ಅಂಡ್ ಆಂಗಲ್ ಡಿ, ಆಂಗಲ್ ಬಿ ಅಂಡ್ ಆಂಗಲ್ ಸಿ ಅಂತೆಲ್ಲ. ಸೊ 4 ಪೇರ್ ಇರ್ತದೆ ಸಪ್ಲಿಮೆಂಟರಿ ಆಂಗಲ್ಸ್.
ಹಾಗೆ ಕಾಂಗ್ರುವೆಂಟ್ ಟ್ರಯಾಂಗಲ್ ಕೂಡ ಹೆಸರಿಸಿದ್ದೇನೆ ಇಲ್ಲಿ. ಐ ಹ್ಯಾವ್ ನೇಮ್ಡ್ ದ ಕಾಂಗ್ರುವೆಂಟ್ ಟ್ರಯಾಂಗಲ್ ಸೊ ದಟ್ ಯು ಕ್ಯಾನ್ ರೈಟ್ ಇಟ್ ಲೈಕ್ ದಟ್. ಈಗ ಬರೆಯುವುದೇ ಕಷ್ಟ ಹೆಚ್ಚಿನವರಿಗೆ, ಯಾಕಂದ್ರೆ ಓದಿದ್ರೆ ನೋಡಿದ್ರೆ ಏನೋ ಗೊತ್ತಾಗ್ತದೆ. ಬಟ್ ವೆನ್ ವಿ ರೈಟ್ ABD CBD ಅಂತೆಲ್ಲ ಬರೆಯುವುದು, ಆಂಗಲ್ ಅನ್ನ ಯಾವ್ದು ಬರೆಯುವುದು, ವರ್ಟೆಕ್ಸ್ ಮಧ್ಯದಲ್ಲಿ ಬರುವುದಾ, ಎಲ್ಲ ಉಲ್ಟಾ ಪಲ್ಟಾ ಆಗುತ್ತೆ. ಸೊ ವಿ ನೀಡ್ ಟು ಲರ್ನ್ ದೀಸ್ ಥಿಂಗ್ಸ್ ಪ್ರಾಪರ್ಲಿ. ಇಲ್ಲದ್ರೆ ಬರ್ದದ್ದು ತಪ್ಪಾಗುತ್ತೆ. ನಾವು ತಿಳ್ಕೊಂಡದ್ ಸರಿ ಇದ್ರೆ ಸಹ ಬರೆಯುವುದು ಗೊತ್ತಿರ್ಬೇಕಲ್ಲ. Parallelogram, there are three main types. In this, one is square, one is rectangle, one is rhombus. Square ಅಂದ್ರೆ ಚೌಕ, rectangle ಅಂದ್ರೆ ಆಯತ, rhombus ಅಂದ್ರೆ ವಜ್ರಾಕೃತಿ. ಸೊ ಸ್ಕ್ವೇರಿನ ಫೀಚರ್ಸ್ ಏನಂದ್ರೆ 4 ಸೈಡ್ಸ್ ಈಕ್ವಲ್, 4 ಕೋನಗಳು ಈಕ್ವಲ್ ಇರುತ್ತೆ ಸ್ಕ್ವೇರ್ ಅಲ್ಲಿ. ಆಲ್ ದ 4 sides equal, each angle is equal. So it means 90 degree. ಒಂದು ಕ್ವಾಡ್ರಿಲ್ಯಾಟರಲ್ ಆಂಗಲ್ 360 ಡಿಗ್ರಿ ಆಗಿರುವಾಗ ಈಚ್ ಆಂಗಲ್ 90 ಡಿಗ್ರಿ ಇರ್ತದೆ. ಈಕ್ವಲ್ ಆಂಗಲ್ ಅಂದ್ರೆ 90 ಆಗ್ಲೇಬೇಕು. ಹಾಗೆ ರೆಕ್ಟಾಂಗಲ್ ಸಹ 90 ಡಿಗ್ರಿ ಇರ್ತದೆ ಈಚ್ ಆಂಗಲ್. ಆದ್ರೆ ರೆಕ್ಟಾಂಗಲ್ ಹ್ಯಾಸ್ ಓನ್ಲಿ 2 pairs ಆಫ್ ಈಕ್ವಲ್ ಸೈಡ್ಸ್. ಪ್ಯಾರಲೋಗ್ರಾಮಿಗೆ ಜನರಲಿ ಎಲ್ಲದಕ್ಕೂ ಇರ್ತದಲ್ಲ, ಅದು ಮಾತ್ರ ರೆಕ್ಟಾಂಗಲ್ ಇರುವುದು. ಆಪೋಸಿಟ್ ಸೈಡ್ಸ್ ಈಕ್ವಲ್, ಎಲ್ಲಾ ಸೈಡ್ಸ್ ಈಕ್ವಲ್ ಇಲ್ಲ. ಆದ್ರೆ ರಾಂಬಸ್ ನೋಡಿ, ರಾಂಬಸ್ ಡ್ರಾ ಮಾಡೋದು ಹೇಗೆ ಗೊತ್ತಾ ಮಕ್ಕಳೇ? ಒಂದು ಉದ್ದದ ಪೇಪರ್, ಆಯತ ಶೇಪ್ ನ ಪೇಪರ್ ಇದ್ರೆ, A4 ಶೀಟ್ ಅಂತ ನಾವೇನ್ ಕರಿತೇವೆ, ಅದಿದ್ರೆ ಅದನ್ನ ಎರಡು ಉದ್ದ ಮೇಲಿಂದ ಕೆಳಗೆ ಸರಿ ಅರ್ಧ ಮಾಡಿ, ವರ್ಟಿಕಲ್ ಲೈನ್ ಮಧ್ಯದಲ್ಲಿ ಒಂದು ಲೈನ್ ಎಳೆಯಿರಿ, ಮಾರ್ಜಿನ್ ತರ. ಮಾರ್ಜಿನ್ ಮಾತ್ರ ಮಧ್ಯದಲ್ಲಿ ಇರ್ಬೇಕು ಪೇಜ್ ಇದ್ದು. ಅದನ್ನ ಫೋಲ್ಡ್ ಮಾಡಿ, ಒರಿಗಾಮಿ ಮಾಡುವಾಗ ನಾವು ಮಾಡ್ತೇವಲ್ಲ ಹಾಗೆ. ಆಮೇಲೆ ಆ ಫೋಲ್ಡ್ ಅನ್ನು ಓಪನ್ ಮಾಡಿ ಪುನಃ, ಅಥವಾ ಫೋಲ್ಡ್ ಅನ್ನು ಹಾಗೆ ಇಟ್ಕೊಂಡು ಪುನಃ ಒಂದ್ಸಲ ಮೇಲಿಂದ ಕೆಳಗೆ ಫೋಲ್ಡ್ ಮಾಡಿ, ಮಧ್ಯದಲ್ಲಿ ಹೊರಿಜಾಂಟಲ್ ಲೈನ್. ಗೊತ್ತಾಯ್ತಾ? ಹೊರಿಜಾಂಟಲ್ ಲೈನ್ ಅಂದ್ರೆ ಎಡಬದಿಯಿಂದ ಬಲಬದಿಯವರೆಗೆ ಎಳೆದ ರೇಖೆ ಮಧ್ಯದಲ್ಲಿ ಆಗ್ಬೇಕು. ಅದು ಸಹ ಅಂದ್ರೆ ಪ್ಲಸ್ ಬರುವ ಹಾಗೆ, ಒಂದು ಆ ಕಡೆ ಒಂದು ಈ ಕಡೆ ಒಂದು, ಎಕ್ಸಾಕ್ಟ್ಲಿ ಪ್ಲಸ್. ಪೇಪರ್ ನ ತುದಿ, ಮೇಲಿನ ತುದಿ ಕೆಳಗಿನ ತುದಿಗೆ ಟಚ್ ಆಗ್ಬೇಕು, ಎಡಬದಿ ಬಲಬದಿಗೆ ಟಚ್ ಆಗ್ಬೇಕು. ಹಾಗೆ ಪ್ಲಸ್ ಶೇಪ್ ಮಾಡಿ ಬಿಡಿಸಿ, ಅದನ್ನ ಮಧ್ಯದಲ್ಲಿ ಪ್ಲಸ್ ಅಂತ ಬರೀರಿ, ಅದಕ್ಕೆ ಡ್ರಾ ಮಾಡಿ ದೊಡ್ಡ ಲಾಂಗ್ ರೂಲರ್ ತಕೊಂಡು. ಆಮೇಲೆ ಅದ್ರದ್ದು ಈ ಡಯಾಗನಲ್ ಅಂತ ನಾವೇನ್ ಕರಿತೇವೆ, ಕರ್ಣ, ಅದ್ರ ತುದಿಗಳನ್ನೆಲ್ಲ ಜಾಯಿನ್ ಮಾಡಿ, ಡ್ರಾಯಿಂಗ್ ಸ್ಕೇಲ್ ಯಾವ್ದಾರು ತಕೊಂಡು, ಇಲ್ಲ ಫೋಲ್ಡ್ ಮಾಡಿ ಸಹ ಆಗ್ಬೋದು, ಕಟ್ ಮಾಡಿ. ಆಗ ನಿಮಗೆ ಸಿಕ್ಕುದು ರಾಂಬಸ್. ಈಗ ನೋಡಿ, ನಾವು ಡ್ರಾ ಮಾಡುವಾಗ್ಲೇ ಅದರ ಕರ್ಣಗಳನ್ನ ನಾವು ಹಿಡ್ಕೊಂಡು ಡ್ರಾ ಮಾಡಿದ್ದು. ಫಸ್ಟ್ ಕರ್ಣ ಬರ್ತದಲ್ಲ, ಡಯಾಗನಲ್ಸ್ ಡ್ರಾ ಮಾಡಿದೆವು. ಆದ್ರೆ ನೋಡಿ, ಆ ಡಯಾಗನಲ್ಸ್ 90 ಡಿಗ್ರಿ ಕಟ್ ಆಗ್ತಾ ಇದೆ ಅಲ್ವಾ? ಒಂದಕ್ಕೊಂದು 90 ಡಿಗ್ರಿ ಆಂಗಲ್ ಮಾಡ್ತದೆ, ಪರ್ಪೆಂಡಿಕ್ಯುಲರ್ ಆಗಿದ್ದಾರೆ. ದೇ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. ಒಂದಕ್ಕೊಂದು ಮ್ಯೂಚುವಲಿ ಅಂದ್ರೆ, ಪರ್ಪೆಂಡಿಕ್ಯುಲರ್ ಅಂದ್ರೆ 90 ಡಿಗ್ರಿ ಆಂಗಲ್ ಮಾಡುತ್ತೆ, ಲಂಬ ಆಗಿರುತ್ತೆ. ಆ ತರ ಇರುವುದು ಇನ್ನೊಂದು ಸ್ಕ್ವೇರ್ ಅಲ್ಲಿ ಮಾತ್ರ. ಡಯಾಗನಲ್ಸ್ ಪರ್ಪೆಂಡಿಕ್ಯುಲರ್ ಆಗಿರುವುದು ಸ್ಕ್ವೇರ್ ಅಲ್ಲಿ ಮಾತ್ರ, ಇನ್ನೊಂದು ರಾಂಬಸ್ ಅಲ್ಲಿ. ರೆಕ್ಟಾಂಗಲ್ ಅಲ್ಲಿ ಹಾಗೆ ಇಲ್ಲ. ಓಕೆ, ನೆಕ್ಸ್ಟ್ ನಾನು ಪಿಕ್ಚರ್ ಅಲ್ಲಿ ತೋರಿಸ್ತೇನೆ. ರೆಕ್ಟಾಂಗಲ್ ನ ಆಂಗಲ್ ಒಂದು ಡಯಾಗನಲ್ ಇನ್ನೊಂದು ಡಯಾಗನಲ್ ನ ಕ್ರಾಸ್ ಮಾಡುವಲ್ಲಿ 90 ಡಿಗ್ರಿ ಆಂಗಲ್ ಆಗ್ಬೇಕಂತ ಏನಿಲ್ಲ. ಗೊತ್ತಾಯ್ತಾ? ಹಾಗೆ ಈಕ್ವಲ್ ಸೈಡ್ಸ್ ಇರುವುದು ಸ್ಕ್ವೇರ್ ಅಲ್ಲಿ. ಇನ್ನೊಂದು ಈಕ್ವಲ್ ಸೈಡ್ಸ್ ಬರ್ತದೆ, ನಾನು ಹೇಳಿದೆ ನೀವು ರಾಂಬಸ್ ಕಟ್ ಮಾಡಿ ಅಂತ. ಅದ್ರ ಸೈಡ್ ಅನ್ನು ನೀವು ಮೆಜರ್ ಮಾಡಿ ನೋಡಿ, ನಿಮಗೆ ಸೇಮ್ ಬರ್ತದೆ 4 ಸೈಡ್. ನಾವೇನು ಮೆಜರ್ ಮಾಡಿ ಕಟ್ ಮಾಡ್ಬೇಕಂತಿಲ್ಲ, ಪ್ಲಸ್ ಶೇಪ್ ಡ್ರಾ ಮಾಡಿ ಸಾಕು. ಅದರ ಸೈಡ್ಸ್ ಅನ್ನು ನಾವು ಜಾಯಿನ್ ಮಾಡುವಾಗ ಈಕ್ವಲ್ ತಾನೇ ಬರುತ್ತೆ. ಸೊ ಅಲ್ಲೇ ಗೊತ್ತಾಗ್ತದೆ ನಮಗೆ ಸ್ಕ್ವೇರ್ ನ ಹಾಗೆ ಈಕ್ವಲ್ ಸೈಡ್ಸ್ ರಾಂಬಸ್ಗೆ ಸಹ ಇದೆ ಅಂತ. ಬಟ್ ಸ್ಕ್ವೇರ್ ಅಲ್ಲಿ ಏನು ಡಿಫರೆನ್ಸ್ ಇದೆ ಸ್ಕ್ವೇರಿಗೂ ರಾಂಬಸ್ಗೂ? ಸ್ಕ್ವೇರ್ ನ ಪ್ರತಿ ಆಂಗಲ್ 90 ಡಿಗ್ರಿ, ರಾಂಬಸ್ ಇದ್ದು ಪ್ರತಿ ಆಂಗಲ್ 90 ಡಿಗ್ರಿ ಆಗ್ಬೇಕಂತ ಇಲ್ಲ. ಆದ್ರೆ ಪ್ರತಿ ಸೈಡ್ಸ್ ಈಕ್ವಲ್ ಇದೆ. 90 ಡಿಗ್ರಿ ಎಲ್ಲಿ ಆಗುತ್ತೆ ರಾಂಬಸ್ ಅಲ್ಲಿ? ಡಯಾಗನಲ್ಸ್ ಎರಡು ಮೀಟ್ ಆಗ್ತದೆ, ಕ್ರಾಸ್ ಆಗ್ತದಲ್ಲ, ಅಲ್ಲಿ 90 ಡಿಗ್ರಿ ಆಗ್ತದೆ. ಅದು ಸ್ಕ್ವೇರ್ ಅಲ್ಲಿ ಸಹ ಆಗ್ತದೆ. ಸ್ಕ್ವೇರ್ ಅಲ್ಲಿ ಹಾಗಾದ್ರೆ ಎಷ್ಟು 90 ಡಿಗ್ರಿ ನೋಡ್ಬೋದು? ಒಂದು 4 90 ಡಿಗ್ರಿ ಸ್ಕ್ವೇರ್ ನ ಆಂಗಲ್ಸ್. ಹಾಗೆ ಡಯಾಗನಲ್ಸ್ ಕ್ರಾಸ್ ಆಗುದು ಕೂಡ 90 ಡಿಗ್ರಿಯಲ್ಲಿ, ಅದು ಇನ್ನೂ 90 ಡಿಗ್ರಿಯಲ್ಲೇ ಇರುತ್ತೆ. ಸೊ ಎಲ್ಲವೂ 90 ಡಿಗ್ರಿ ಸ್ಕ್ವೇರ್ ಅಲ್ಲಿ. ಆದ್ರೆ ರಾಂಬಸ್ ಅಲ್ಲಿ ಆಂಗಲ್ಸ್ 90 ಡಿಗ್ರಿ ಅಲ್ಲ, ಡಯಾಗನಲ್ಸ್ ಕಟ್ ಮಾಡುದು 90 ಡಿಗ್ರಿಯಲ್ಲಿ. ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಂಡ್ ದೇ ಆರ್ ಬೈಸೆಕ್ಟರ್ಸ್. ಬೈಸೆಕ್ಟರ್ಸ್ ಅಂತ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ, ಆಂಗಲ್ ಬೈಸೆಕ್ಟರ್ ಅಂತ, ಕೋನಾರ್ಧಕ. ಅದು ಈಗ ಇಲ್ಲಿ ಲಂಬಾರ್ಧಕಗಳು, ಅವುಗಳು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್. ಓಕೆ, ಇನ್
rhombus and square. They are perpendicular bisectors. But rectangular ಅಲ್ಲಿ ಬರೇ bisectors ಗಳು. ಯಾವುದು diagonals ಒಂದಕ್ಕೊಂದು bisectors ಮಾತ್ರ ಅವುಗಳು. ನೋಡುವ ಇಲ್ಲಿ ನೋಡಿ ಈಗ. I have shown the square. You can see the first square. I have marked one cut, one cut, one cut, one cut. 4 ಸೈಡ್ ನ ಮೇಲೆ ಒಂದೇ ತರ ಮಾರ್ಕ್ ಮಾಡಿದ್ದೇನೆ. ಏನರ್ಥ ಅದರದ್ದು? ಎಲ್ಲವೂ ಸಿಂಗಲ್ ಕಟ್ಟೆ, ಡಬಲ್ ಕಟ್ ಅಂತ ಬೇರೆ ಏನು ಯೂಸ್ ಮಾಡಲಿಲ್ಲ. ಅದರ ಅರ್ಥ ಅಂದ್ರೆ ಆ 4 ಸೈಡ್ಗಳು ಅಳತೆ ಒಂದೇ. ದೇ ಆರ್ ಈಕ್ವಲ್ ಇನ್ ಮೆಜರ್ಮೆಂಟ್. ಹಾಗೆ ಆ ಡಯಾಗನಲ್ಸ್ ಇದೆ ಅಲ್ಲ, ಅವುಗಳ ಮಧ್ಯ 90 ಡಿಗ್ರಿ ಮಾರ್ಕ್ ಮಾಡಿದ್ದೇನೆ. 90 ಡಿಗ್ರಿ ಅದರ ಅರ್ಥ ಏನು? ಆ 90 ಡಿಗ್ರಿ means that they are perpendicular to each other. ಸ್ಕ್ವೇರ್ ಅಲ್ಲಿ ಡಯಾಗನಲ್ಸ್ ಒಂದಕ್ಕೊಂದು ಲಂಬವಾಗಿರ್ತದೆ. ಅವುಗಳು ಈಕ್ವಲ್ ಡಯಾಗನಲ್ಸ್, ಆದ್ರೆ ಸೈಡ್ಗೆ ಈಕ್ವಲ್ ಅಲ್ಲ. ಸೈಡ್ ಬೇರೆ, ಡಯಾಗನಲ್ ಬೇರೆ. ಡಯಾಗನಲ್ ಉದ್ದ ಇರುತ್ತೆ, ಸೈಡ್ಗಿಂತ ಜಾಸ್ತಿ ಉದ್ದ ಇರುತ್ತೆ. ಪೈಥಾಗೋರಸ್ ಥಿಯರಂ ಕಲ್ತಿದ್ದೇವಲ್ಲ ನಾವು, ಹೈಪಾಟಿನ್ಯೂಸ್ ಅಂತ ಹೇಳ್ತೇವೆ. ಒಂದು ಡಯಾಗನಲ್ ಡ್ರಾ ಮಾಡಿದ್ರೆ 2 ರೈಟ್ ಆಂಗಲ್ ಟ್ರಯಾಂಗಲ್ ಸಿಗ್ತದೆ ಚೌಕದಲ್ಲಿ. ಹಾಗೆ ರೆಕ್ಟಾಂಗಲ್ ಗೆ ನೋಡಿದಾಗ 2 ಅಪೋಸಿಟ್ ಸೈಡ್ಸ್ ಗೆ ಬೇರೆ ಬೇರೆ ಕಟ್ ಮಾರ್ಕ್ ಮಾಡಿದ್ದೇನೆ. ಫಸ್ಟ್ ಒಂದು ಅಪೋಸಿಟ್ ಸೈಡ್ ಗೆ ಸಿಂಗಲ್ ಕಟ್ ಮಾರ್ಕ್ ಮಾಡಿದ್ದೇನೆ. ಇನ್ನೊಂದು ಅಪೋಸಿಟ್ ಸೈಡ್ ಗೆ ಡಬಲ್ ಕಟ್ ಮಾರ್ಕ್ ಮಾಡಿದ್ದೇನೆ. ಅಂದ್ರೆ ಅವುಗಳೆರಡು ಈಕ್ವಲ್. ಒಂದು ಸೆಟ್, ಒಂದು ಪೇರ್ ಮಾತ್ರ ಈಕ್ವಲ್, ಇನ್ನೊಂದು ಪೇರ್ ಇನ್ನೊಂದು ಈಕ್ವಲ್. 4 ಈಕ್ವಲ್ ಅಲ್ಲ ಸ್ಕ್ವೇರ್ ಅಲ್ಲಿ ಇದ್ದ ಹಾಗೆ. ಹಾಗೆ ಆ ಡಯಾಗನಲ್ ಮೀಟ್ ಆಗುವಲ್ಲಿ ನಾನೊಂದು ಅಬ್ಟ್ಯೂಸ್ ಆಂಗಲ್ ಮಾರ್ಕ್ ಮಾಡಿದ್ದೇನೆ. ಅದರ ಅರ್ಥ ಏನು? ಅದು ಪರ್ಪೆಂಡಿಕ್ಯುಲರ್ ಅಲ್ಲ. ಡಯಾಗನಲ್ಸ್ ನೀಡ್ ನಾಟ್ ಬಿ ಪರ್ಪೆಂಡಿಕ್ಯುಲರ್ ಅಂತ. ಅವುಗಳೇನು ಪರ್ಪೆಂಡಿಕ್ಯುಲರ್ ಆಗ್ಬೇಕಂತಿಲ್ಲ. ಅದೇ ಎಕ್ಸಾಂಪಲ್ ಈಗ ರೆಕ್ಟಾಂಗಲ್ ಅಲ್ಲಿ ನಾನು ಡ್ರಾ ಮಾಡಿದ್ದೇನೆ ನೋಡಿ. ಡಯಾಗನಲ್ಸ್ ಬೈಸೆಕ್ಟ್ ಆಗ್ತದೆ, ಒಂದರ ಮಧ್ಯೆ ಇನ್ನೊಂದು ಪಾಸ್ ಆಗ್ತದೆ, ಎರಡರದ್ದು ಮಧ್ಯ ಪಾಯಿಂಟ್ ಮೀಟಿಂಗ್ ಪಾಯಿಂಟ್. ಆದ್ರೆ 90 ಡಿಗ್ರಿಯಲ್ಲಿ ಬೈಸೆಕ್ಟ್ ಆಗುದಿಲ್ಲ. ಹಾಗೇನೆ ರಾಂಬಸ್ ಅಲ್ಲಿ ಏನಾಗ್ತದೆ? ನಾನು ಆಗ ಹೇಳಿದೆ ರಾಂಬಸ್ ಡ್ರಾ ಮಾಡೋದು ಹೇಗೆ ಅಂತ. ಫಸ್ಟ್ ಪ್ಲಸ್ ಮಾಡಿ, ಪ್ಲಸ್ ಶೇಪ್ ಡ್ರಾ ಮಾಡಿ, ಮಧ್ಯ ಪಾಯಿಂಟ್ ಬರುವ ಹಾಗೆ, ಮತ್ತೆ ಸೈಡ್ಸ್ ಅನ್ನೆಲ್ಲ ಜಾಯಿನ್ ಮಾಡಿ ಅಂತ. ಸೊ ಎಲ್ಲಾ ಸೈಡ್ಸ್ ಈಕ್ವಲ್ ಬರ್ತದೆ. ಅದು ನೀವು ಮಾಡಿ ನೋಡಿದ್ರೆ ಗೊತ್ತಾಗ್ತದೆ ಮಕ್ಕಳೇ. ಇಫ್ ಯು ಡೂ ದಿಸ್ ಪ್ಲಸ್ ಶೇಪ್ ಡ್ರಾ ಮಾಡಿ, ಅಲ್ಲಿ ಸೈಡ್ಸ್ ಅನ್ನ ನೀವೇ ಡ್ರಾ ಮಾಡಿ ಗೊತ್ತಾಗ್ತದೆ ನಿಮಗೆ. ಯಾಕಂದ್ರೆ ಎಲ್ಲ ಐಡೆಂಟಿಕಲ್ ರೈಟ್ ಆಂಗಲ್ ಟ್ರಯಾಂಗಲ್ಸ್ ಅದು. ಆಗ ನಿಮಗೆ ಅದರಲ್ಲಿರುವ ಹೈಪಾಟಿನ್ಯೂಸ್, ಲಂಬಕೋನ ತ್ರಿಭುಜದ ಕರ್ಣ, ಪೈಥಾಗೋರಸ್ ಥಿಯರಂ ಒಂದೇ ಲಂಬಕೋನ ತ್ರಿಭುಜ. ಅದು ಒಂದೇ ತರದ ಸೈಜ್ ಇರ್ತಲ್ಲ, ಅದಕ್ಕೆ 2 ಸೈಡ್ಸ್ ಒಂದೇ ತರ ಇರುವಾಗ ಅದರ ಹೈಪಾಟಿನ್ಯೂಸ್ ಸೇಮ್ ಇರ್ಲೇಬೇಕಲ್ಲ. ಸೊ 4 ಸೈಡ್ ಸೇಮ್ ಬರ್ತದೆ. ಅದಕ್ಕೆ ನಾನು 4 ಸೈಡ್ಗೆ ಡಬಲ್ ಕಟ್ ಮಾರ್ಕ್ ಮಾಡಿದ್ದೇನೆ ರಾಂಬಸ್ ಅಲ್ಲಿ. ಮತ್ತೆ ಅದರ ಕರ್ಣಗಳಿಗೆ 90 ಡಿಗ್ರಿ ಆಂಗಲ್ ಕೂಡ ಮಾರ್ಕಿಂಗ್ ಇದೆ. ಆದ್ರೆ ನೋಡಿ ಅದರ ಕೋನಗಳು 90 ಡಿಗ್ರಿ ಆಗ್ಬೇಕಂತಿಲ್ಲ ರಾಂಬಸ್ ಇದು. ಸೊ ಸ್ಕ್ವೇರ್ ಮತ್ತೆ ರಾಂಬಸ್, ವಾಟ್ ಆರ್ ದ ಸಿಮಿಲಾರಿಟೀಸ್? ಫಾರ್ ಎ ಸ್ಕ್ವೇರ್ each side is equal. Rhombus also each side equal. And a square has diagonals meeting at 90 degrees. Bisectors. Rhombus also has. Diagonals are bisectors at right angles. Adre square has each angle 90 degree. Rhombus need not have. Irbekanta illa. Need not have. ಈಗ ರೈಟ್ ಸೈಡ್ ಅಲ್ಲಿ ಒಂದು ನಾನ್ ಪ್ಯಾರಲೋಗ್ರಾಮ್ ಇದೆ. ಪ್ಯಾರಲೋಗ್ರಾಮ್ ಅಲ್ಲ, ಅದು ಕೈಟ್ ಇದೆ ನೋಡಿ. ನಿಮಗೆ ವೆರಿ ಫೆಮಿಲಿಯರ್. ಟ್ರೆಪಿಸಮ್ ನಾವು ಆಲ್ರೆಡಿ ನೋಡಿದ್ದೇವೆ, ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡುದಿಲ್ಲ. ಅದು ನಾನ್ ಪ್ಯಾರಲೋಗ್ರಾಮ್. ಯಾಕಂದ್ರೆ ಒಂದೇ ಸೈಡ್ ಪ್ಯಾರಲಲ್ ಇರುತ್ತೆ, ಇನ್ನೊಂದು ಸೈಡ್ ಪ್ಯಾರಲಲ್ ಇಲ್ಲ. ಈಗ ಕೈಟ್ ಅನ್ನ ತಕೊಂಡ್ರೆ ಕೈಟ್ ಅಲ್ಲಿ ಏನು ಚೇಂಜ್ ಇರುತ್ತೆ? ರಾಂಬಸ್ಸಿಗೂ ಕೈಟಿಗೂ ಕೆಲವು ಸಿಮಿಲಾರಿಟಿ ಇದೆ. ಈಗ ನಾನು ರಾಂಬಸ್ ಅಲ್ಲಿ ಆ ಒಂದು ಡಯಾಗನಲ್ ಪ್ಲಸ್ ಎಳ್ದೆ ಅಲ್ಲ ಫಸ್ಟ್, ಅದು ಪ್ಲಸ್ ಎಳೆಯುವ ಬದಲಿಗೆ ಒಂದು ಪೇಜಿನ ಮಧ್ಯದಲ್ಲಿ ಒಂದು ಡಯಾಗನಲ್ ಮಾತ್ರ ವರ್ಟಿಕಲ್ ಲೈನ್ ಮೇಲಿಂದ ಕೆಳಗೆ, ಟಾಪ್ ಟು ಬಾಟಮ್ ನಾನು ಮಧ್ಯದಲ್ಲಿ ಫೋಲ್ಡ್ ಮಾಡಿದೆ ಅಂತ ಇಟ್ಕೊಳ್ಳಿ, ಒಂದು ಪೇಪರ್ ಅನ್ನು ಒರಿಗಾಮಿ ತರ. ಇನ್ನೊಂದು ಡಯಾಗನಲ್ ಅನ್ನ ಮಧ್ಯದಲ್ಲಿ ಎಳೆಯುವ ಬದಲು ಆ ಫೋಲ್ಡ್ ಅನ್ನ ಮೇಲೆ ಕೊಟ್ರೆ, ಸ್ವಲ್ಪ ಮೇಲೆ, ಜಸ್ಟ್ ಅಬೌವ್ ದ ಮಿಡ್ ಪಾಯಿಂಟ್, ದೆನ್ ವಾಟ್ ಎವರ್ ವಿ ಒಬ್ಟೈನ್ ಈಸ್ ಕಾಲ್ಡ್ ಕೈಟ್. ಅಂದ್ರೆ ಪ್ಲಸ್ ಬೇರೆ ತರ ಪ್ಲಸ್, ಆಲ್ಮೋಸ್ಟ್ ನಾವು ಸ್ಮಾಲ್ ಟಿ ಲೋವರ್ ಕೇಸ್ ಟಿ ಬರೆಯುವ ಹಾಗೆ ಪ್ಲಸ್. ಆದ್ರೆ ಮಧ್ಯ ಪಾಯಿಂಟ್ ಇರಬೇಕು,
ಒಂದು ಡಯಾಗನಲ್ ನ ಮಧ್ಯ ಪಾಯಿಂಟ್ ಮಾತ್ರ ಇನ್ನೊಂದು ಪಾಸ್ ಆಗುತ್ತೆ, ಇನ್ನೊಂದು ಆ ಡಯಾಗನಲ್ ಗೆ ಈ ಡಯಾಗನಲ್ ಮಧ್ಯ ಪಾಯಿಂಟ್ ಇರುವುದಿಲ್ಲ. ಒಂದು ರೆಡ್ ಡಯಾಗನಲ್ ನ ಮಧ್ಯ ಪಾಯಿಂಟ್ ಅಲ್ಲಿ ಬ್ಲಾಕ್ ಡಯಾಗನಲ್ ಪಾಸ್ ಆಗ್ತಾ ಇದೆ ಕೈಟಿಗೆ. ಸೊ ಹಾಗೇನೆ ಮಾರ್ಕ್ ಮಾಡಿ, ಡ್ರಾ ಮಾಡಿ, ಪೇಪರ್ ಅಲ್ಲಿ ಕಟ್ ಮಾಡಿ. ನೀವು ಗಾಳಿಪಟ ಬಿಡಿಸುವ ನಂಗೆ ಗೊತ್ತು, ನಂಗೆ ತುಂಬಾ ಚಂದ ಮಾಡ್ತೀರಂತ. ಅದನ್ನಾದ್ರೂ ಮಾಡಿ, ಅದರ ಫೀಚರ್ಸ್ ಎಲ್ಲ ಲಿಸ್ಟ್ ಮಾಡಿ. ಅಲ್ಲಿ ಡಬಲ್ ಕಟ್ ಅಂದ್ರೆ ಈಕ್ವಲ್, ಸಿಂಗಲ್ ಕಟ್ ಅಂದ್ರೆ adjacent ಸೈಡ್ಸ್ ಈಕ್ವಲ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಆಪೋಸಿಟ್ ಸೈಡ್ಸ್ ಇರ್ಬೇಕಂತಿಲ್ಲ ಈಕ್ವಲ್. ಅದು ಪ್ಯಾರಲೋಗ್ರಾಮ್ ಅಲ್ಲ. ಕೈಟ್ ಮತ್ತೆ ಟ್ರೆಪೀಸಿಯಂ ಪ್ಯಾರಲೋಗ್ರಾಮ್ ಅಲ್ಲ, ಅದಕ್ಕೆ ನಾನ್ ಪ್ಯಾರಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಹಿಂದಿನ ಪೇಜ್ ಅಲ್ಲಿ ನಾನು ಹಿಂದಿನ ಎಕ್ಸ್ಪ್ಲನೇಷನ್ ಅಲ್ಲಿ ತೋರಿಸಿದಾಗ ಮೂರೇ ಇದ್ದದ್ದು ಪ್ಯಾರಲೋಗ್ರಾಮ್: ಸ್ಕ್ವೇರ್, ರೆಕ್ಟಾಂಗಲ್ ಮತ್ತೆ ರಾಂಬಸ್. ನೆನ್ಪಿಟ್ಕೊಳ್ಳಿ, ಕೈಟ್ ಬರುವುದಿಲ್ಲ. ಅಲ್ಲಿ ಆಪೋಸಿಟ್ ಆಂಗಲ್ಸ್ ಈಕ್ವಲ್ ತೋರಿಸಿದ್ದೇನೆ ಕೈಟ್ ಅಲ್ಲಿ, ಗೊತ್ತಾಗ್ತಾ ಉಂಟಾ? ಆ ರೆಡ್ ಡಯಾಗನಲ್ ನ ಎರಡು ತುದಿಯಲ್ಲಿ ಆಂಗಲ್ಸ್ ಯಾವ್ದು ಬರ್ತದೆ ನೋಡಿ, ಅದು ಎರಡು ಈಕ್ವಲ್. ಮತ್ತಿನ ಇನ್ನೆರಡು ಆಂಗಲ್ ಈಕ್ವಲ್ ಅಲ್ಲ, ಅದಕ್ಕೆ ನಾನು ತೋರಿಸ್ಲಿಲ್ಲ, ಅದು ಈಕ್ವಲ್ ಅಲ್ಲ. ಒಂದು ಪೇರ್ ಮಾತ್ರ ಆಪೋಸಿಟ್ ಸೈಡ್ ಈಕ್ವಲ್. ಆದ್ರೆ ನೀವು ಕೈಟ್ ಅನ್ನ ಆ ಒಂದು ಡಯಾಗನಲ್ ಅನ್ನ ತಕೊಂಡ್ರೆ, ಕನ್ಸಿಡರ್ ಮಾಡಿದ್ರೆ, ಪರಿಗಣಿಸಿದ್ರೆ, ಮೇಲಿದ್ದೊಂದು ಐಸೋಸೆಲೆಸ್ ಟ್ರಯಾಂಗಲ್ ರೆಡ್ ಡಯಾಗನಲ್ ಅಂತ ತಕೊಳ್ಳಿ, ಇನ್ನೊಂದು ಡಯಾಗನಲ್ ಇಲ್ಲ ಅಂತ ಎಣಿಸ್ಕೊಳ್ಳಿ. ಮೇಲಿದ್ದೊಂದು ಐಸೋಸೆಲೆಸ್ ಟ್ರಯಾಂಗಲ್, ಕೆಳಗಿದ್ದು ಇನ್ನೊಂದು ಐಸೋಸೆಲೆಸ್ ಟ್ರಯಾಂಗಲ್, ಸಮದ್ವಿಬಾಹು ತ್ರಿಭುಜ. ಒಂದು ಮೇಲೆ ಒಂದು ಕೆಳಗೆ, ಎರಡು ಒಂದೇ ತರ ಇಲ್ಲ, ಒಂದು ಮೇಲಿದ್ದು ಬೇರೆ ಚಿಕ್ಕದು, ಕೆಳಗಿದ್ದು ಉದ್ದದ್ದು. ನೆನ್ಪಿಟ್ಕೊಳ್ಬೇಕು, ಈ ಫೀಚರ್ಸ್ ಅನ್ನೆಲ್ಲ ಬರೆದು ಕಲಿಬೇಕಾಗ್ತದೆ. ನಾವು ಪಿಕ್ಚರ್ ಕರೆಕ್ಟ್ ಆಗಿ ಡ್ರಾ ಮಾಡಿದ್ರೆ ನಮಗೆ ಒಂದಾದ್ಮೇಲೆ ಒಂದು ಪ್ರಾಪರ್ಟೀಸ್ ಅಂದ್ರೆ ಏನು, ಫೀಚರ್ಸ್, ಗುಣಲಕ್ಷಣಗಳು ತಲೆಯಲ್ಲೇ ಬರ್ತದೆ ಒನ್ ಬೈ ಒನ್. ಈಗ ನಾನು ಬರೇ ಪ್ಯಾರಲೋಗ್ರಾಮ್ಸ್ ಇದ್ದು ಫೀಚರ್ಸ್ ಬರ್ತಿದ್ದೇನೆ ಇಲ್ಲಿ. ಐ ಹ್ಯಾವ್ ರಿಮೂವ್ಡ್ ಕೈಟ್. ವಾಟ್ ಎವರ್ ನಾನು ನಿಮಗೆ ಹೇಳಿದ್ದನ್ನೇ ಪುನಃ ಬರ್ದಿದ್ದೇನೆ ನೋಡಿ. ಚೌಕದಲ್ಲಿ ಯಾವುದೇ ಪ್ಯಾರಲೋಗ್ರಾಮ್ ಅಲ್ಲಿ ಆಪೋಸಿಟ್ ಸೈಡ್ಸ್ ಈಕ್ವಲ್, ಆದ್ರೆ ಚೌಕಕ್ಕೆ, ಫಾರ್ ಸ್ಕ್ವೇರ್ ಅಂಡ್ ರಾಂಬಸ್, ಚೌಕ ಮತ್ತೆ ವಜ್ರಾಕೃತಿಯಲ್ಲಿ ಎಲ್ಲಾ ಸೈಡ್ಸ್ ಈಕ್ವಲ್. ಬರೇ ಆಪೋಸಿಟ್ ಸೈಡ್ಸ್ ಮಾತ್ರ ಅಲ್ಲ, ಚೌಕ ಮತ್ತೆ ವಜ್ರಾಕೃತಿಯಲ್ಲಿ ಪ್ರತಿಯೊಂದು ಸೈಡ್ ಈಕ್ವಲ್. ಹಾಗೇನೆ ರೆಕ್ಟಾಂಗಲ್ ಅಲ್ಲಿ ಮತ್ತೆ ಸ್ಕ್ವೇರ್ ಅಲ್ಲಿ ಎಲ್ಲ ಆಂಗಲ್ಸ್ ಈಕ್ವಲ್ 90 ಡಿಗ್ರಿ. ಅದನ್ನು ಬರ್ದಿದ್ದೇನೆ, ಆಪೋಸಿಟ್ ಆಂಗಲ್ಸ್ ಈಕ್ವಲ್ ಅಂತ. ಡಯಾಗನಲ್ಸ್ ಬೈಸೆಕ್ಟ್ ಈಚ್ ಅದರ್. ನಾ ಹೇಳಿದೆಲ್ಲ, ಡಯಾಗನಲ್ಸ್ ಒಂದರ ಮಧ್ಯೆ ಇನ್ನೊಂದು ಪಾಸ್ ಆಗ್ತದೆ. ಆದ್ರೆ ಸ್ಕ್ವೇರ್ ಮತ್ತೆ ರೆಕ್ಟಾಂಗಲ್ ಅಲ್ಲಿ ಡಯಾಗನಲ್ಸ್ ಬರೇ ಬೈಸೆಕ್ಟ್ ಮಾತ್ರ ಆಗುದಲ್ಲ, ಈಕ್ವಲ್ ಕೂಡ. ರಾಂಬಸ್ ನೋಡಿ, ಡಯಾಗನಲ್ಸ್ ಈಕ್ವಲ್ ಇಲ್ಲ. ಗ್ರೀನ್ ಲೈನ್ ಮತ್ತೆ ರೆಡ್ ಲೈನ್, ಒಂದು ಉದ್ದ ಒಂದು ಗಿಡ್ಡ ಇದೆ. ಬಟ್ ಸ್ಕ್ವೇರ್ ಮತ್ತೆ ರೆಕ್ಟಾಂಗಲ್ ಅಲ್ಲಿ ಎರಡು ಈಕ್ವಲ್. ಯಾವುದೇ ಪ್ಯಾರಲೋಗ್ರಾಮ್ ಅಲ್ಲಿ ಈಕ್ವಲ್ ಇರ್ಬೇಕಂತಿಲ್ಲ, ನೆನ್ಪಿಟ್ಕೊಳ್ಳಿ. ನಾನು ತೋರಿಸಿದ್ದೇನೆ ಫಸ್ಟ್ ಒಂದು ರೆಡ್ ಕಲರ್ ಇದ್ದು ಪ್ಯಾರಲೋಗ್ರಾಮ್ ತೋರಿಸಿದ್ದೇನೆ, ಅದರಲ್ಲಿ ಈಕ್ವಲ್ ಇಲ್ಲ ಡಯಾಗನಲ್ಸ್. ಆದ್ರೆ ಸ್ಕ್ವೇರ್ ಮತ್ತೆ ರೆಕ್ಟಾಂಗಲ್ ಅಲ್ಲಿ ಮಾತ್ರ ಈಕ್ವಲ್, ಡಯಾಗನಲ್ಸ್ ಈಕ್ವಲ್ ಇರ್ತದೆ. ರಾಂಬಸ್ ಅಲ್ಲಿ ಡಯಾಗನಲ್ಸ್ ಈಕ್ವಲ್ ಇಲ್ಲ, ಅದು ಇನ್ನೊಂದು ದೊಡ್ಡ ತಪ್ಪು. ಹೆಚ್ಚಿನವರು ಹಾಗೆ ಬರೀತಾರೆ. ರಾಂಬಸ್ ಅಲ್ಲಿ ಈಕ್ವಲ್ ಇರುವುದು ಸೈಡ್, ಡಯಾಗನಲ್ಸ್ ಈಕ್ವಲ್ ಇಲ್ಲ. ಅದಕ್ಕೆ ನಾನು ರಾಂಬಸ್ ಅನ್ನು ಯಾವಾಗ್ಲೂ ಹೇಳುದು, ಫಸ್ಟ್ ಪ್ಲಸ್ ಡ್ರಾ ಮಾಡಿ, ಕೈಟ್ ಅಲ್ಲಿ ಮೇಲೆ ಡ್ರಾ ಮಾಡಿ ಪ್ಲಸ್, ರಾಂಬಸ್ ಅಲ್ಲಿ ಮಧ್ಯದಲ್ಲಿ ಡ್ರಾ ಮಾಡಿ ಅಂತ ನೆನ್ಪಿಟ್ಕೊಳ್ಳಿ. ಅದು ಕೈಟ್ ಪ್ಯಾರಲೋಗ್ರಾಮ್ ಅಲ್ಲ, ರಾಂಬಸ್ ಪ್ಯಾರಲೋಗ್ರಾಮ್. ಹಾಗೆ 90 ಡಿಗ್ರಿ ಕಟ್ಟಿಂಗ್ ಇರುವುದು ಸ್ಕ್ವೇರ್ ಮತ್ತೆ ರಾಂಬಸ್ ಅಲ್ಲಿ ಮಾತ್ರ. ರೆಕ್ಟಾಂಗಲ್ ಅಲ್ಲಿ 90 ಡಿಗ್ರಿ ಕಟ್ಟಿಂಗ್ ಬರುವುದಿಲ್ಲ ಕರ್ಣಗಳದ್ದು. ಪ್ಯಾರಲೋಗ್ರಾಮ್ಸ್, the diagonals are not cutting at 90 degrees in rectangle. Adjacent angles supplementary. ಇದು ನಾನು ಪ್ಯಾರಲೋಗ್ರಾಮ್ ಅಲ್ಲೇ ಹೇಳಿದ್ದೇನೆ. ಯಾವುದೇ ಪ್ಯಾರಲೋಗ್ರಾಮಿಗೆ ಅಕ್ಕಪಕ್ಕದಲ್ಲಿರುವ ಆಂಗಲ್ ಅನ್ನು ಆಡ್ ಮಾಡಿದಾಗ 180 ಡಿಗ್ರಿ ಬರ್ತದೆ. ಆಯ್ತಾ? ಸಂಪೂರಕ ಕೋನಗಳು. ಹಾಗೆ ಡಯಾಗನಲ್ ಡಿವೈಡ್ಸ್ ಪ್ಯಾರಲೋಗ್ರಾಮ್ ಇಂಟು ಟೂ ಕಾಂಗ್ರುವೆಂಟ್ ಟ್ರಯಾಂಗಲ್ಸ್. ನಾನು ಹೇಳಿದೆಲ್ಲ ಮಾಡಿ ನೋಡಿ ಅಂತ. ಒಂದು ಡಯಾಗನಲ್ ಇನ್ನೊಂದು ಡಯಾಗನಲ್ ಎರಡು ಅಚ್ಚು ಬರುವ ಹಾಗೆ ನೀವು ಚಂದ ಮಾಡಿ ಒರಿಗಾಮಿ ಮಾಡ್ಲಿಕ್ಕೆ ಹೋದಾಗ ಫೋಲ್ಡ್ ಮಾಡಿದ್ರೆ ಪೇಪರ್ ಕ್ರೀಸ್ ಬಂದ ಹಾಗೆ, ಮೇಲಿಂದ ಒಂದು ಡಯಾಗನಲ್ಗೆ ರೆಫರೆನ್ಸ್ ಇಟ್ಕೊಂಡು ಕಟ್ ಮಾಡಿದ್ರೆ ಮೇಲಿನ ಟ್ರಯಾಂಗಲ್ ಕೆಳಗಿನ ಟ್ರಯಾಂಗಲ್ ಕಾಂಗ್ರುವೆಂಟ್, ಸರ್ವಸಮ. ಹಾಗೆ ರೈಟ್ ಸೈಡ್ ಟ್ರಯಾಂಗಲ್ ಗೆ ಲೆಫ್ಟ್ ಸೈಡ್ ಟ್ರಯಾಂಗಲ್ ಸರ್ವಸಮ. ನೆನ್ಪಿಟ್ಕೊಳ್ಳಿ ಆಯ್ತಾ? ಇದು ಕೈಟಿನ ಫೀಚರ್ಸ್ ನೋಡುವ. ಆಲ್ರೆಡಿ ಕೈಟ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ವಾಟ್ ಈಸ್ ಅ ಕೈಟ್. When one vertical line is drawn at the middle of the page and horizontal line is drawn slightly above, they both being diagonals. If you complete this quadrilateral, ಕಂಪ್ಲೀಟ್ ಮಾಡಿ ಡ್ರಾ ಮಾಡಿದ್ರೆ adjacent sides ಈಕ್ವಲ್ ಇರುವುದನ್ನ ಇಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ದೇನೆ ನಾನು. ಡಬಲ್ ಕಟ್
ಸಿಂಗಲ್ ಕಟ್. ಹಾಗೆ ಆಪೋಸಿಟ್ ಸೈಡ್ಸ್ ನಾಟ್ ಈಕ್ವಲ್ ಅದನ್ನು ಹೇಳ್ತಾ ಇರ್ಬೋದು. ಯಾಕಂದ್ರೆ ನಾನು ಡಬಲ್ ಕಟ್ ಮಾತ್ರ ಮಾರ್ಕ್ ಮಾಡಿದ್ದು, ಅಲ್ಲಿ ಪಕ್ಕ ಇರೋದು ಮಾತ್ರ. ಆಪೋಸಿಟ್ ಸೈಡ್ಸ್ ಒಂದು ಉದ್ದ ಇದೆ, ಒಂದು ಶಾರ್ಟ್ ಇದೆ. ಲಾಂಗ್ ಅಂಡ್ ಶಾರ್ಟ್ ದೇ ಕೆನಾಟ್ ಬಿ ಈಕ್ವಲ್. ಪ್ಯಾರಲಲ್ ಅಲ್ಲ, ಆಪೋಸಿಟ್ ಸೈಡ್ಸ್ ಪ್ಯಾರಲಲ್ ಅಲ್ಲ, ನಾನ್ ಪ್ಯಾರಲಲ್. ಅದಕ್ಕೆ ಅದು ನಾನ್ ಪ್ಯಾರಲೋಗ್ರಾಮ್. ಒಂದು ಪ್ಯಾರಲಲ್ ಸೈಡ್ ಇಲ್ಲ ಇದರಲ್ಲಿ. ಟ್ರೆಪಿಸಮ್ ಅಲ್ಲಿ ಒಂದಾದ್ರೂ ಇದೆ ಪ್ಯಾರಲಲ್ ಸೈಡ್. ಆ ಪ್ಯಾರಲೋಗ್ರಾಮ್ ಅಲ್ಲಿ 2 ಪೇರ್ ಇದೆ, ಕೈಟ್ ಅಲ್ಲಿ ಒಂದು ಸಹ ಇಲ್ಲ. ಡಯಾಗನಲ್ಸ್ ಆರ್ ನಾಟ್ ಈಕ್ವಲ್. ಕ್ಲಿಯರ್ ಗೊತ್ತಾಗ್ತದೆ. ರೆಡ್ ಒನ್ ಇಸ್ ಶಾರ್ಟ್, ದ ಡಾಟೆಡ್ ಬ್ಲಾಕ್ ಒನ್ ಇಸ್ ಲಾಂಗ್ ಒನ್. ಈಕ್ವಲ್ ಅಲ್ಲ. ಆದ್ರೆ 90 ಡಿಗ್ರಿ ಆಂಗಲ್ ಫಾರ್ಮ್ ಆಗ್ತಾ ಇದೆ. 2 ಡಯಾಗನಲ್ ಕಟ್ ಮಾಡುವಾಗ ನೀವು ನೋಡ್ಬಹುದು, ಅಲ್ಲಿ 90 ಡಿಗ್ರಿ ಟಿ ಶೇಪ್ ಬಂದಿದೆ ಅಲ್ವಾ. ಸೊ ದೇ ಆರ್ ಮೇಕಿಂಗ್ 90 ಡಿಗ್ರಿ ಆಂಗಲ್. ಈಗ ಒಂದು ಡಯಾಗನಲ್ ಮಾತ್ರ, ರೆಡ್ ಡಯಾಗನಲ್ ಕನ್ಸಿಡರ್ ಮಾಡಿ, ಮೇಲೆ ಒಂದು ಸಮದ್ವಿಬಾಹು ತ್ರಿಭುಜ, ಕೆಳಗೊಂದು ಸಮದ್ವಿಬಾಹು ತ್ರಿಭುಜ ಸಿಗ್ತದೆ. ಇನ್ನೊಂದು ಡಯಾಗನಲ್ ಅನ್ನು ಕನ್ಸಿಡರ್ ಮಾಡಿದ್ರೆ ಕಾಂಗ್ರುವೆಂಟ್ ಟ್ರಯಾಂಗಲ್ ಸಿಗ್ತದೆ, ಆದ್ರೆ ಐಸಾಸಿಲಸ್ ಟ್ರಯಾಂಗಲ್ ಸಿಕ್ಕುದಿಲ್ಲ. ನೆನ್ಪಿಟ್ಕೊಳ್ಳಿ ಆಯ್ತಾ. ಮಾಡಿ ನೋಡಿ, ಆಗ ಗೊತ್ತಾಗ್ತದೆ ನಿಮಗೆ. ಈಗ ಒಂದು ಸಣ್ಣ ಕ್ವಿಜ್ ತರ ನೋಡುವ, ಟ್ರೂ ಆರ್ ಫಾಲ್ಸ್ ಆಯ್ತಾ. ರೆಕ್ಟಾಂಗಲ್ ಇಸ್ ಅ ಪ್ಯಾರಲೋಗ್ರಾಮ್. ಆಯತ ಒಂದು ಸಮಾನಾಂತರ ಚತುರ್ಭುಜ, ಹೌದಲ್ವಾ. ಈಗ ನಾವು ಕಲ್ತದ್ದು ಕರೆಕ್ಟ್. ಪ್ಯಾರಲೋಗ್ರಾಮ್ ರಾಂಬಸ್ ಅಲ್ಲ. ಯಾಕೆ ಗೊತ್ತಾ? ಪ್ಯಾರಲೋಗ್ರಾಮ್ ಇಸ್ ರಾಂಬಸ್ ಅಂತ ಕೊಟ್ಟಿದ್ದಾರೆ ಕ್ವಶನ್ ಬಿ ಅಲ್ಲಿ. ಎಲ್ಲ ಪ್ಯಾರಲೋಗ್ರಾಮ್ಗಳು ರಾಂಬಸ್? ಸೊ ನಾನು ಹೇಳುವಾಗ ಎಲ್ಲರೂ ಈ ತರ ಅಂತ ಸ್ಟೇಟ್ಮೆಂಟ್ ಕೊಡುವ ಹಾಗಿಲ್ಲ. ಯಾಕಂದ್ರೆ ಒಂದು ಪ್ಯಾರಲೋಗ್ರಾಮ್ ರಾಂಬಸ್ ಆಗ್ಬೇಕಂತ ಏನಿಲ್ಲ. ರಾಂಬಸ್ ಮಾತ್ರ ಎಲ್ಲ ಪ್ಯಾರಲೋಗ್ರಾಮೇ ಆಗಿರುತ್ತೆ, ಎಲ್ಲ ವಜ್ರಾಕೃತಿಗಳು ಸಮಾನಾಂತರ ಚತುರ್ಭುಜಗಳು. ಆದ್ರೆ ಸಮಾನಾಂತರ ಚತುರ್ಭುಜ ವಜ್ರಾಕೃತಿ ಅಲ್ಲ. ನಾವು ಕಲ್ತಿದ್ದೇವೆ ವಜ್ರಾಕೃತಿ ಯಾಕೆ ಆಗ್ಬೇಕು. ಸಮಾನಾಂತರ ಚತುರ್ಭುಜ ರೆಕ್ಟಾಂಗಲ್ ಆಗ್ಬೋದು, ಆಯತವೂ ಆಗ್ಬೋದು. ಸೊ ಫಾಲ್ಸ್. ಥರ್ಡ್ ಒನ್, ಅ ಟ್ರೆಪಿಸಿಯಂ ಇಸ್ ಅ ರೆಕ್ಟಾಂಗಲ್. ಅಲ್ವೇ ಅಲ್ಲ. ರೆಕ್ಟಾಂಗಲ್ ಇಸ್ ಎ ಪ್ಯಾರಲೋಗ್ರಾಮ್. ಗೊತ್ತಾಯ್ತಾ? ಟ್ರೆಪಿಸಿಯಂ ಪ್ಯಾರಲೋಗ್ರಾಮ್ ಅಲ್ಲ, ಹಾಗಾಗಿ ಅದು ಫಾಲ್ಸ್. ಹಾಗೆ ಕ್ವಶನ್ ಡಿ, ಅ ಪ್ಯಾರಲೋಗ್ರಾಮ್ ಇಸ್ ಅ ಟ್ರೆಪಿಸಿಯಂ. ಅಲ್ಲ. ಪ್ಯಾರಲೋಗ್ರಾಮ್ ಅನ್ನೋದು 2 ಪೇರ್ ಆಫ್ ಪ್ಯಾರಲಲ್ ಸೈಡ್ ಇದ್ರೆ ಮಾತ್ರ. ಎರಡು ಪೇರ್, 2 ಜೊತೆ. ಟ್ರೆಪಿಸಿಯಂ ಅಲ್ಲಿ ಇರೋದು ಒಂದೇ ಒಂದು, ಇನ್ನೊಂದು ಇದ್ರೆ ಇರ್ಲಿ ಅಂತ ಹೇಳಲಿಕ್ಕಿಲ್ಲ. ಟ್ರೆಪಿಸಿಯಂ ಅಲ್ಲಿ ಒಂದು ಮಾತ್ರ ಪ್ಯಾರಲಲ್ ಆಪೋಸಿಟ್ ಸೈಡ್, ಇನ್ನೊಂದು ಕಂಪಲ್ಸರಿಲಿ ನಾನ್ ಪ್ಯಾರಲಲ್. ಕ್ವಶನ್ ಇ, ಎವ್ರಿ ಟ್ರೆಪಿಸಿಯಂ ಇಸ್ ಅ ಪ್ಯಾರಲೋಗ್ರಾಮ್. ಸಾಧ್ಯ ಇಲ್ಲ, ಅದು ತಪ್ಪೆ. ಟ್ರೆಪಿಸಿಯಂ ಪ್ಯಾರಲೋಗ್ರಾಮ್ ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೀವಿಯಸ್ ಒನ್, ಅದಕ್ಕಿಂತ ಹಿಂದೆ, ವಾಟ್ ಎವರ್ ವಿ ಗೇವ್ ಪ್ರೀವಿಯಸ್ಲಿ, ಪ್ಯಾರಲೋಗ್ರಾಮ್ ಇಸ್ ಅ ಟ್ರೆಪಿಸಿಯಂ, ಅದು ಫಾಲ್ಸ್. ಅದು ಅಲ್ಲ. ಟ್ರೆಪಿಸಿಯಂ ಪ್ಯಾರಲೋಗ್ರಾಮ್, ಅದು ಅಲ್ಲ, ಫಾಲ್ಸ್. ಯಾಕಂದ್ರೆ ಟ್ರೆಪಿಸಿಯಂ ನ ಡೆಫಿನೇಷನ್ ಹೇಳುತ್ತೆ ಒಂದೇ ಇರ್ಬೇಕು ಅಂತ. ಐ ಟೋಲ್ಡ್ ನೋ, ಇನ್ನೊಂದು ಇದ್ರೆ ಇರ್ಲಿ ಅಂತ ನಾವು ತಕೊಳ್ಳಿಕ್ಕಿಲ್ಲ. ಒಂದು ಮಾತ್ರ ಇರ್ಬೇಕು ಪ್ಯಾರಲಲ್, ಇನ್ನೊಂದು ನಾಟ್ ಪ್ಯಾರಲಲ್ ಇರ್ಬೇಕು. ಹಾಗಾಗಿ ಅದು ಫಾಲ್ಸ್. ಕ್ವಶನ್ ಎಫ್, ಸ್ಕ್ವೇರ್ ಇಸ್ ಅ ಪ್ಯಾರಲೋಗ್ರಾಮ್. ಹೌದು ಅಲ್ವಾ. ಈಗ ನೋಡಿದ್ ನಾವು ಸ್ಕ್ವೇರ್, ಆಯತ ಮತ್ತೆ ವಜ್ರಾಕೃತಿ ಪ್ಯಾರಲೋಗ್ರಾಮ್. ಆಲ್ ರೆಕ್ಟಾಂಗಲ್ಸ್ ಆರ್ ಸ್ಕ್ವೇರ್ಸ್. ಹೌದು, ಕರೆಕ್ಟಾ? ಏನ್ ಹೇಳ್ತೀರಿ ನೀವು? ಒಂದು ರೆಕ್ಟಾಂಗಲ್ ಅನ್ನು ಕೊಟ್ರೆ ನೀವು ಅದು ಚೌಕ ಅಂತ ಒಪ್ಕೋತೀರಾ? ಇಲ್ಲ. ಬಟ್ ಇನ್ನೊಂದ್ ತರ ಹೇಳಿಬಿಟ್ರೆ ನಾನು ಎಲ್ಲ ಸ್ಕ್ವೇರ್ಗಳು ರೆಕ್ಟಾಂಗಲ್ ಅಂತ ಹೇಳ್ಬೋದು. ನೆನ್ಪಿಟ್ಕೊಳ್ಳಿ. ಸೊ ಆ ಸ್ಟೇಟ್ಮೆಂಟ್ ಅನ್ನು ತಿರುಗಿಸಿದ್ರೆ ಅದು ಸತ್ಯ ಆಗ್ತದೆ. ಆಲ್ ಸ್ಕ್ವೇರ್ಸ್ ಕ್ಯಾನ್ ಬಿ ಕಾಲ್ಡ್ ರೆಕ್ಟಾಂಗಲ್ಸ್. ಯಾಕಂದ್ರೆ ರೆಕ್ಟಾಂಗಲ್ ಇರ್ಬೇಕಾದ ಎಲ್ಲಾ ಗುಣಗಳು ಸ್ಕ್ವೇರಿಗೆ ಇದೆ. ಆದ್ರೆ ಸ್ಕ್ವೇರಿಗೆ ಇರ್ಬೇಕಾದ ಎಲ್ಲಾ ಗುಣಗಳು ರೆಕ್ಟಾಂಗಲ್ ಇಲ್ಲ ಅಲ್ಲ. ಸೊ ಹಾಗಾಗಿ ಹೇಳುವ ಹಾಗಿಲ್ಲ. ಇನ್ನೊಂದು ಎಚ್ ಕ್ವಶನ್, ಸ್ಕ್ವೇರ್ ಇಸ್ ಅ ರಾಂಬಸ್. ಹೌದು, ಯಾಕಂದ್ರೆ ರಾಂಬಸ್ಗೆ ಏನಿರ್ಬೇಕು, ಎಲ್ಲ ಗುಣಗಳು ಸ್ಕ್ವೇರ್ ಅಲ್ಲಿ ಇದೆ. ಮತ್ತೆ ಕೈಟ್ ಇಸ್ ಅ ರಾಂಬಸ್, ಅದು ಫಾಲ್ಸ್. ಯಾಕಂದ್ರೆ ರಾಂಬಸ್ ಪ್ಯಾರಲೋಗ್ರಾಮ್, ಕೈಟ್ ನಾನ್ ಪ್ಯಾರಲೋಗ್ರಾಮ್. ಕೈಟ್ ಅನ್ನ ನಾವು ರಾಂಬಸ್ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಫಾಲ್ಸ್. ಹಾಗೆ ಸ್ಕ್ವೇರ್ ಇಸ್ ಅ ಟ್ರೆಪಿಸಿಯಂ, ಅದು ಫಾಲ್ಸ್. ಸ್ಕ್ವೇರ್ ಪ್ಯಾರಲೋಗ್ರಾಮ್, 2 ಸೈಡ್ ಪ್ಯಾರಲಲ್ ಇರಬೇಕು, ಅದು ಫಾಲ್ಸ್. ಇಲ್ಲಿ ನೋಡಿ, ಒಂದು ಸೆಟ್ ಸ್ಕ್ವೇರ್ ತಕೊಂಡು ಹೇಗೆ ನಾವು ಚೌಕವನ್ನ ಮಾಡಬಹುದು ಅಂತ. ವೆನ್ ಯು ಯೂಸ್ ಯುವರ್ ಸೆಟ್ ಸ್ಕ್ವೇರ್,
ಐಸೋಸೆಲಸ್ ಸೆಟ್ ಸ್ಕ್ವೇರ್, ಸಮದ್ವಿಬಾಹು ಸೆಟ್ ಸ್ಕ್ವೇರ್ ಇದೆ ಅಲ್ಲ ಅದ್ರಲ್ಲಿ, ಅಂತದ್ದೇ ಒಂದೇ ತರದ್ ಎರಡು ಇದ್ರೆ ನಿಮ್ಮ ಹತ್ರ, ಒಂದೇ ಮನೆಯಲ್ಲಿ ಇಬ್ರಿದ್ದೀರಿ ಸ್ಟೂಡೆಂಟ್ಸ್ ಅಂತ ಯೂಸ್ ಮಾಡೋದಾದ್ರೆ ನೀವು ಅದನ್ನ ಈ ತರ ಸೆಟ್ ಮಾಡಿದ್ರೆ ಸ್ಕ್ವೇರ್ ಸಿಕ್ಕುತ್ತೆ. ಹಾಗೆ ಇನ್ನೊಂದು ಸಮದ್ವಿಬಾಹು ಅಲ್ಲ, ಅಸಮಬಾಹು ಇದ್ದೊಂದು ಸ್ಕೆಲೀನ್ ಟ್ರ್ಯಾಂಗಲ್ ಇರುತ್ತಲ್ಲ ಸೆಟ್ ಸ್ಕ್ವೇರ್ ಅಲ್ಲಿ, ಅದು ಒಂದೇ ತರದ್ ಸಿಕ್ಕಿದ್ರೆ, ಒಂದೇ ಬ್ರ್ಯಾಂಡ್ ಇರ್ಲಿ, ಇಲ್ಲದ್ರೆ ಒಂದು ದೊಡ್ಡ ಒಂದು ಚಿಕ್ಕದಿರುತ್ತೆ ಒಂದೊಂದ್ಸಲ ಸೇಮ್ ಬ್ರ್ಯಾಂಡ್ ಅಲ್ಲದ್ರೆ. ಸೇಮ್ ಬ್ರ್ಯಾಂಡ್ ಇದು ಎರಡು ಯೂಸ್ ಮಾಡಿದ್ರೆ ಅದನ್ನ ಬೇರೆ ಬೇರೆ ತರ ಸೆಟ್ ಮಾಡ್ಬೋದು. ನಾನು ಕಳೆದ ಸಲ ಒಂದು ರೈಟ್ ಆಂಗಲ್ ಟ್ರ್ಯಾಂಗಲ್ ಯೂಸ್ ಮಾಡಿ ಟ್ರೆಪಿಸಮ್ ಸೆಟ್ ಮಾಡಿದೆ ಅಲ್ಲ, ಅದೇ ತರ ಎರಡನ್ನ ಯೂಸ್ ಮಾಡಿ ಈ ತರ ಪ್ಯಾರಲೋಗ್ರಾಮ್ ಮಾಡಿದ್ರೆ, ಅದೇ ಎರಡನ್ನ ಬೇರೆ ತರ ತಿರುಗಿಸಿ ಇಟ್ರೆ ಬೇರೆ ನಿಮಗೆ ಪ್ಯಾರಲೋಗ್ರಾಮ್ ಸಿಗ್ಬೋದು. ನೋಡಿ ಆಯ್ತಾ, ಬೇರೆ ತರ ಪ್ಯಾರಲೋಗ್ರಾಮ್ ಸಿಗ್ತದೆ. ಇದು ಈ ತರ ಒಂದು ಎರಡು ಐಸೋಸೆಲಸ್ ಅನ್ನು ಯೂಸ್ ಮಾಡಿ ಸ್ಕ್ವೇರ್, ಸ್ಕೆಲಿನ್ ಅನ್ನು ಯೂಸ್ ಮಾಡಿದ್ರೆ ಈ ತರ. ಇದಿನ್ನೊಂದು ರೆಕ್ಟಾಂಗಲ್ ಸಿಕ್ಕುತ್ತೆ. ಈ ಕಡೆ 4 ಯೂಸ್ ಮಾಡಿದ್ದೇನೆ, 4 ಐಸೋಸೆಲಸ್ ಸೆಟ್ ಸ್ಕ್ವೇರ್ ಅನ್ನು ಯೂಸ್ ಮಾಡಿದ್ರೆ ಈ ತರ ಚೌಕ ಸಿಗ್ತದೆ. ಬೇರೆ ಬೇರೆ ಡಿಸೈನ್ ಮಾಡ್ಬೋದು, 5, 6, 7 ಸೆಟ್ ಸ್ಕ್ವೇರ್ ಅನ್ನ ಯೂಸ್ ಮಾಡ್ಕೊಂಡು ತುಂಬಾ ಪಾಲಿಗಾನ್ಸ್ ಮಾಡ್ಬೋದು. ನೋಡಿ, ವೆರಿ ಇಂಟ್ರೆಸ್ಟಿಂಗ್ ಆಕ್ಟಿವಿಟಿ. ಇದನ್ನ ಸ್ಕೂಲ್ ಶುರು ಆದ್ಮೇಲೆ ಮಾಡ್ಬೋದು, ನೀವು ಪ್ರಾಜೆಕ್ಟ್ ತರ ಮಾಡಿ ಚಂದ ಮಾಡಿ ಅದನ್ನ ಒಂದು ಪ್ರೆಸೆಂಟ್ ಮಾಡ್ಬೋದು. ಪೆಂಟಗನ್, ಹೆಕ್ಸಗನ್ ಎಲ್ಲ ಮಾಡ್ತಾರೆ. ಹಾಗಾದ್ರೆ ಈ ಸಲ ನಾನು ಅಸೈನ್ಮೆಂಟ್ ಬೇರೆ ಏನು ಕೊಡ್ತಾ ಇಲ್ಲ. ನೀವೀಗ ಇಷ್ಟು ಮಾಡಿದ್ದನ್ನ ಪ್ರಾಪರ್ಟೀಸ್ ಅನ್ನ ಕಲಿಯುವುದು ವೆರಿ ಇಂಪಾರ್ಟೆಂಟ್. ರಿಮೆಂಬರ್ ದಟ್, ಓಕೆ? ಈ ಪ್ರಾಪರ್ಟೀಸ್ ಕಲಿಯದಿದ್ರೆ ನಿಮಗೆ ಯಾವ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಒಂದಕ್ಕೊಂದು ಒಂದೇ ತರ ಕಾಣ್ತದೆ, ಪ್ರಾಪರ್ಟೀಸ್ ಎಲ್ಲ ವ್ಯತ್ಯಾಸ ಇದೆ, ಒಂದೇ ತರ ಇಲ್ಲ. ಪ್ರತಿಯೊಂದಕ್ಕೂ ಸ್ಪೆಸಿಫಿಕ್ ಪ್ರಾಪರ್ಟೀಸ್ ಆರ್ ದೇರ್. ಸೊ ಈಚ್ ಕ್ವಾಡ್ರಿಲ್ಯಾಟರಲ್, ಈಚ್ ಪ್ಯಾರಲೋಗ್ರಾಮ್ ಹ್ಯಾಸ್ ಇಟ್ಸ್ ಓನ್ ಫೀಚರ್ಸ್. We cannot simply say that all are looking same. So you have to learn these specific features thoroughly. ಒಂದಕ್ಕೊಂದು ಕಂಪೇರ್ ಮಾಡಿ, ಒಂದಕ್ಕೊಂದು ಡಿಫರೆನ್ಸ್ ಏನು ಅಂತ ನೋಡಿ, ಅದನ್ನ ನೀವು ಕಲ್ತಾಗ ಮಾತ್ರ ನಿಮಗೆ ಅದು ಗಟ್ಟಿ ಆಗ್ತದೆ. ಓಕೆ, ಐ ಹೋಪ್ ಯು ವಿಲ್ ಡೂ ದ್ಯಾಟ್. ಓಕೆ, ಥ್ಯಾಂಕ್ ಯು.